ಬಾರಿ ಕೂಡ ಕಾಣಿಸಿದಿಲ್ಲ. 15 ಜನ ಚೆನ್ನಾಗಿದ್ರು ನಿಮ್ಮ ಹೆಸರಿನಲ್ಲಿ ನಾವು ಹೊಟ್ಟೆ ತುಂಬಾ ಊಟ ಮಾಡ್ಲಿಕ್ಕೆ ಈ ಕ್ಷೇತ್ರದಲ್ಲಿ ದಾನ ಧರ್ಮ ಮಾಡಿ ಅಂತ ಕೇಳ್ತಾ ಇದ್ದೇವೆ. ಕಣ್ಣಿನಿಂದ ನೋಡಿ ಕರೀಲಿಕ್ಕೆ ದೇವರು ದೃಷ್ಟಿ ಕೊಟ್ಟಿಲ್ಲ, ಆದ್ರೆ ಹಾಡುಗಳನ್ನು ಹೇಳಿ ನಿಮ್ಮಲ್ಲಿ ಸಹಾಯ ಕೇಳ್ತಾ ಇದ್ದೇವೆ. ಈ ಪುಣ್ಯ ಭೂಮಿಯಲ್ಲಿ ಮನರಾಯ ಪಂಚಲಿಂಗೇಶ್ವರ ಸ್ವಾಮಿಯ ಈ ಕ್ಷೇತ್ರದಲ್ಲಿ ದಾನ ಧರ್ಮ ಮಾಡಿ ನಿಮ್ಮೆಲ್ಲರ ಇಷ್ಟಾರ್ಥಗಳು ಈಡೇರಲಿ. ಬಡ್ಡಿ ಇದೆ, ಸ್ಕ್ಯಾನರ್ ಕೂಡ ಇಟ್ಟಿದ್ದೇವೆ. ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ, ಮುಂದೆ ಬಂದು ಸಹಾಯ ಮಾಡಿ ಅಂತ ಹೇಳ್ತಾ ಮುಂದಿನ ಹಾಡು ಈಗ ಮಹಲಿಂಗ ಇವರಿಂದ ಕೇಳಿ ಗಮನಿಸಿ. ಜೇನಿನ ಹೊಳೆಯು ಹಾಲಿನ ಮಳೆಯು ಸುದೆಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯು ಹಾಲಿನ ಮಳೆಯು ಸುದೆಯೋ ಕನ್ನಡ ಸವಿ ನುಡಿಯೋ. ವಾಡಿಯ ವೀಣೆಯ ಸ್ವರವ ತುರಿಯವ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯು ಹಾಲಿನ ಮಳೆಯು ಸುದೆಯೋ ಕನ್ನಡ ಸವಿ ನುಡಿಯೋ. ಹಾಡಿದ ಹಾಗೆ ದಪದ ಸರಿ ಪದ ಸರಿ ದಸ ರವಿ ನೋಡಿ ತನ್ನನೆ ಗಾಳಿಯಾಗಿ ಹಾಡಿದ ಹಾಗೆ ಸವಿ ನುಡಿ ತನ್ನನೆ ಗಾಳಿಯಾಗಿ ಒಲವಿನ ಮಾತುಗಳಾಡುತ್ತ ನೀರ.
ಕೋತಿಯೊಳುದ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪೆನಿ
ಬಳಿರ ಬರ ಕ್ರಮ ಕಂಠೀರವ ಹೇಳಿರೇನಯ್ಯ, ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಹಾಗೆಂದುಕೊಳ್ಳಬಹುದು. ಬಂದ ಕಾರ್ಯ ಅನೇಕವಿದೆ ಲಾಲಿಸಬೇಕು. ಧರಣಿಗೆ ಪಾಲಕ ಕೇಳುವ ವರುಣ ವಾಯು ಕುಬೇರ ನೆರವಿಯಲಿ ನುಡಿದ ಓಂ ನಮೋ ಶ್ರೀಹರಿ ರಕ್ಷಿಸು ಸ್ವಾಮಿ ರಕ್ಷಿಸು. ಎಂದಿನಂತೆ ನಿತ್ಯಾಗ್ನಿಗಳನ್ನು ಪೂರೈಸಿ ಮೂರು ಮೂರ್ತಿಗಳನ್ನು ಅರ್ಚಿಸಿ ಸುಧರ್ಮ ಸಭೆಯನ್ನು ಪ್ರವೇಶಿಸಿ ಮಂಗಲಕರವಾದ ವಿಸ್ತೀರಕ್ಕೊಮ್ಮೆ ಮನದಿ ಏರಿಕೊಂಡಿದ್ದೇನೆ. ನೋಡಬಾರದೆ ನಮ್ಮ ಸುರಸಭೆಯ ವೈಭವವನ್ನು. ಒಂದೆಡೆ ಯಕ್ಷರು, ಇನ್ನೊಂದೆಡೆ ಸುರರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು ಅವರವರಿಗೆ ಮೀಸಲಾದ ಉಚಿತಾಸನದಲ್ಲಿ ಮಂಡಿಸಿದ್ದಾರೆ. ವರುಣ, ವಾಯು, ಕುಬೇರಾದಿ ದಿಕ್ಪಾಲಕರು ನೆಲೆಹಿಕೊಂಡಿದ್ದಾರೆ. ತುಂಬುರರು, ಮನುಗಳು, ಮುಡಿಗಳು ಬೆಳೆದಿದ್ದಾರೆ. ರಂಭಾದಿ ಅಪ್ಸರ ನಾರಿಯರ ನರ್ತನ ಕಣ್ಮನ ರಂಜಿಸುತ್ತಿದೆ. ತ್ರಿಮೂರ್ತಿಗಳ ದಯದಿಂದ ನಮಗೆ ಲಭಿಸಿದ ಈ ಸ್ವರ್ಗದ ಅಧಿಕಾರವನ್ನು ನಡೆಸುತ್ತಾ ಬಂದು ಧನ್ಯತೆ ನನಗಿದೆ. ಇಷ್ಟೆಲ್ಲ ಸುಖ ಸಮೃದ್ಧಿ ಇದ್ದರೂ ಒಂದು ಚಿಂತೆ ಸದಾ ಕಾಡುತ್ತಿದೆಯಲ್ಲ. ಅತಿಥಿಯರೇ,
ಪ್ರಾಪ್ತಿ ಲಭಿಸಿತು. ಆದರೆ ನಮ್ಮ ಉನ್ನತಿಯನ್ನು ಕಂಡು ಮತ್ಸರಗೊಂಡು ಸ್ವರ್ಗದ ಅಧಿಕಾರ ಸುವಸ್ತುಗಳನ್ನು ಬಯಸಿ ನಮ್ಮ ದಾಯಾದಿಗಳಾದ ಅಸುರರು ಆಗಾಗ ದೇವಲೋಕಕ್ಕೆ ದಾಳಿ ಮಾಡಿ ಬಾಧಿಸುತ್ತಾ ಬಂದಿದ್ದಾರೆ. ಆದರೆ ಈವರೆಗೆ ಬಂದಂತಹ ದಾನವರನ್ನು ತ್ರಿಮೂರ್ತಿಗಳಿಂದ ನಿವಾರಿಸಿದ್ದೇವೆ. ಹಾಗೆಂದು ಇನ್ನು ಬಂದಲ್ಲಿ ಏನು ಮಾಡೋಣ? ನಿಮ್ಮ ಅಭಿಪ್ರಾಯ ತಿಳಿಸುತ್ತೀರಾ?
ತಾಯಿಯೇ ಇದಕ್ಕೆಲ್ಲ ಕಾರಣ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಇನ್ನು ಇಂದಿನ ಈ ಸುಧರ್ಮ ಸಭೆಯನ್ನು ವಿಸರ್ಜಿಸಿ ನಮ್ಮ ಪುರವನ್ನು ಸೇರಿಕೊಳ್ಳೋಣವೇ? ಇದ್ದನೊಳಗವನ್ನು ರೈತರ ಮುಖದಲ್ಲಿ
ತಾರಕ ಒಳ್ಳೆರೆ ಇರುವಂತ ಸ್ಥಳ ಲೋಹಾವತಿ ಪಟ್ಟಣಕ್ಕೆ ಯಾರೆಂಬುದಾಗಿ ಕೇಳಿದ್ದೀರಿ? ಶತ್ರು ಪ್ರಶೋಧನ ನಾನೇ ಸರಿ ಬಂದ ಕಾರ್ಯ ಅನೇಕವಿದೆ ಶತ್ರು ಪ್ರಶೋಧನ ಪರಿಪಾಲಿಸು. ಎಂದಿರಂತೆ ಇಂದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳ್ಳಿ ಬೆಟ್ಟದ ಒಡೆಯನನ್ನು ಅರ್ಚಿಸಿ ಪೂಜಿಸಿ ಪ್ರಸಾದವನ್ನು ಸ್ವೀಕರಿಸಿ ಆಮೇಲೆ ನನ್ನದಾದಂತಹ ಲೋಹಾವತಿ ಪಟ್ಟಣದ ತುಂಬಿದ ಸಭೆಯನ್ನು ಸೇರಿಕೊಂಡೆ. ನನ್ನ ಸಭಾ ಪ್ರವೇಶವಾದ ತಕ್ಷಣವೇ ಈ ಕಡೆಗಳಿಂದಲೂ ಜಯಘೋಷಗಳು ಕೇಳಿ ಬರುತ್ತಾ ಇದೆ. ಇದನ್ನೆಲ್ಲ ಕೇಳುವಾಗ ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇದೆ. ಪ್ರಜೆಗಳೆಲ್ಲರೂ ನನ್ನನ್ನು ದೇವರೆಂದೇ ಕಂಡುಕೊಂಡಿದ್ದಾರೆ. ಪ್ರಜೆಗಳನ್ನು ನಾನು ಮಕ್ಕಳಂತೆ ಪರಿಪಾಲಿಸುತ್ತಾ ಬಂದಿದ್ದೇನೆ. ಯಾವುದೇ ರೀತಿಯ ಒಂದು ಕೊರತೆಗಳಿಲ್ಲದೆ ರಾಜ್ಯಭಾರವನ್ನು ನಡೆಸುತ್ತಾ ಬಂದಿದ್ದೇನೆ. ಹಾಗೆಂದು ಅಸುರ ವಂಶದಲ್ಲಿ ಜನಿಸಿದ ನನ್ನನ್ನು ಈ ಮೂರು ಲೋಕಗಳಲ್ಲಿ ಸೋಲಿಸುವವರು ಯಾರೂ ಇಲ್ಲ. ಅದರಲ್ಲಿ ನಮ್ಮ ಕಿರಿಯುವೆಯ ಮಕ್ಕಳಾದ ಆ ದೇವತೆಗಳು ಸ್ವರ್ಗಲೋಕವನ್ನು ಆಳುತ್ತಾ ಇದ್ದಾರೆ. ನಮಗೆ ದಕ್ಕಬೇಕಾದ ಅಧಿಕಾರ ಅವರ ಪಾಲಾಗಿದೆ. ಸ್ವರ್ಗಲೋಕವನ್ನು ಏರಿ ಸುರಪನನ್ನು ಸೋಲಿಸಬೇಕೆಂಬ ಮನದಿಚ್ಛೆಯನ್ನು ಮಂತ್ರೀಶನಲ್ಲಿ ತಿಳಿಸಿದೆ. ಆಗ ಆತ ಒಂದು ಸಲಹೆಯನ್ನು ಕೊಟ್ಟ. ಪ್ರಭು, ಪರಮೇಶ್ವರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ವರಬಲವನ್ನು ಪಡೆಯಬೇಕೆನ್ನುವುದಾಗಿ ಲೇಸು ಮಾತನಾಡಿದ್ದಾನೆ ಆತ. ತಡ ಮಾಡುವುದು ಸರಿಯಲ್ಲ. ಈಗಿಂದೀಗಲೇ ಕಾನನವನ್ನು ಸೇರಿದ್ದೇನೆ. ಒಂದು ಸೇರಿ
ಅಲ್ಲಿ ಕಾಳು ಪುಷ್ಕರಣಿಯಲ್ಲಿ ಮಿಂದು ಒಂಟಿ ಕಾಲಿನಲ್ಲಿ ನಿಂತು ಪರಶಿವನನ್ನೇ ಸ್ತುತಿಸುತ್ತೇನೆ. ಶಂಕರ ಪರಮೇಶ್ವರ ರುಂಡಮಾಲ ಕಾಲ ಕಂಕರ ಕಾಲ ಕಾಲಾಧೀಶ ಪದ ಪಾಲನಯನ ಶಂಕರ ಶಂಕರ ಪಾಲನಯನ ಶಂಕರಯ್ಯರ ಪಾಲಿಸೋ ಎನ್ನನು ನೀಗುತ್ತವಾಂಛಯ ಲೀಲಾಮೂರ್ತಿ ಶಂಕರ ಶಂಕರ ಕಾಲ ಕಂಕರ ಕಾಲ ಕಾಲಾದಿಶಾವಟ ಪಾಲನಯನ ಶಂಕರ 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 ರುಂಡಮಾಲ ಪರಮೇಶ್ವರ ನಿಮ್ಮ ಭಕ್ತ ಶತ್ರು ಪ್ರಸೋದನ ನಿಮ್ಮನ್ನು ಸ್ತುತಿ ಮಾಡುತ್ತಾ ಇದ್ದೇನೆ. ಪರಮೇಶ್ವರ ಮೈದೂರು ತಂದೆ ನನ್ನನ್ನು ಹರಸು ದೇವ ಹರಸು. ಏನು ಏನು ಶಂಭೋ ಶಂಕರ, ಅದೆಷ್ಟೋ ವರ್ಷಗಳಿಂದ ತಪಸ್ಸನ್ನು ಆಚರಿಸುತ್ತಾ ಬಂದಿದ್ದೇನೆ. ಆದರೆ ಇಷ್ಟು ವರ್ಷ ಆದರೂ ಪರಮೇಶ್ವರ ಮೈದೂರಲೇ ಇಲ್ಲ. ಇನ್ನು ನಾನು ಬದುಕಿ ಏನು ಪ್ರಯೋಜನ? ಎತ್ತಿದ ಖಡ್ಗದಿಂದ ನನ್ನ ಶಿರವನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸುತ್ತೇನೆ. ಮೆಚ್ಚಿದೆ ಮೆಚ್ಚಿದೆ ಮಗನೇ ನಿನ್ನ ಹೆಚ್ಚಿನ ಭಕ್ತಿಯದ ಬಗೆಯ ಉಚ್ಚರಿಸಲು ತವ ನಿಶ್ಚಯದಲ್ಲಿದುವೆ ಉಚ್ಚರಿಸಲು ನವ ನಿಶ್ಚಯದಲ್ಲಿದುವೆ ನಿಶ್ಚಯವೇ ಮಮ ಭಕ್ತ ಕೇಸರ ಹೇಳು ಮಗನೇ ಹೇಳು. ಓದ್ದೆ ಕರುಣ ಸಾಗರ ದೇವ ಪರಮೇಶ ಕೇಳಯ್ಯ ಹರುಷದಲ್ಲಿ ಮನ ಬಿರವ ಹರುಷದಲ್ಲಿ ಮನ ಬಿರವ मेरे सुत विक्रम थई छोड़ियो मेरे बंके मेरे सुत विक्रम थई छोड़ियो मेरे बंके परजन मरण भारतंते करुणा सागर ಶಂಭೋ ಶಂಕರ, ನನ್ನ ಭಕ್ತಿಗೆ ಒಲಿದು ಬಂದೆಯಾ ದೇವ? ನಿಜವಾಗಿಯೂ ಒಲಿದು ಬಂದೆ ಎಂದಾದರೆ ನನಗೆ ಮರಣವೇ ಬಾರದಂತವರವನ್ನು ಕೊಡು. ಅಷ್ಟು ಮಾತ್ರವಲ್ಲ, ಹರಿಹರ ಬ್ರಹ್ಮಾದ್ಯರಿಂದಲೂ ಮರಣವೇ ಬಾರಬಾರದು. ಅಮರತ್ವವನ್ನೇ ಕರುಣಿಸು ದೇವ. ಹರೇ ಆಗಲಿ ಮಗನೇ. ಹ, ತ್ರಿಮೂರ್ತಿಗಳಿಂದಲೂ ಹ. ಪುರನ ರೋರಗ ಕಿಂಪುರುಷಾದಿಗಳಿಂದ ನಿನಗೆ ಮರಣ ಬರಲಾರದು. ಆದರೆ ಕೈಯ ಆಯುಧವೇ ಮೈಯೆತ್ತು ರೂಪವನ್ನಂತೂ ಬಂದಲ್ಲಿ ಹ. ಮಾತಳಿಯುಗ ಮರಣ. ನಿಶ್ಚಿಂತನಾಗಿರು, ಧರ್ಮ ಮಾರ್ಗದಲ್ಲೇ ನಡೆ ಮಗನೇ, ನಿನಗೆ ಯಶಸ್ಸು ಲಭಿಸಲಿ. ಹಾಗೆ ಆಗಲಿ ಧನ್ಯನಾದ ಸ್ವಾಮಿ. ಪರಮೇಶ್ವರನ ಕೈಯಿಂದ ವರವನ್ನು ಪಡೆದದ್ದಾಗಿದೆ. ಈ ಸಂತೋಷದ ವಿಚಾರವನ್ನು ನಮ್ಮವರಿಗೆ ತಿಳಿಸಬೇಕು. ಹೊರಡುತ್ತೇನೆ. ಬಂದು ಸೇರಿದಂತಹ ಸ್ಥಳ ಗಾವತಿ ಪಟ್ಟಣ. ಈ ಸಂತೋಷದ ವಿಚಾರವನ್ನು ನಮ್ಮವರಿಗೆ ತಿಳಿಸಬೇಕಾಗಿದೆ. ಎಲ್ಲಿ ನಮ್ಮವರು ಬರ್ರಿ.
ಅದೇನಾಗಬೇಕು ನನ್ನಿಂದ. ನೀವು ಕೈಯಲ್ಲಿ ತೋರಿದ ಕಾರ್ಯ ನಾನು ಶಿರದಲ್ಲಿ ಹೊತ್ತು ನಡೆಸುತ್ತೇನೆ. ಶಹಬಾಷ್. ಪ್ರಭುವೇ, ಪ್ರಭುವೇ, ನಿಮ್ಮ ಕರೆಗೆ ಹೋಗೊಟ್ಟು ಓಡೋಡಿ ಬಂದೆ. ಏನು ಕಾರ್ಯ ತಿಳಿಸಿದೆ ಅದಲ್ಲಿ ಕ್ಷಣ ಮಾತ್ರ ಅಲ್ಲಿ ನಡೆಸಿಕೊಡುತ್ತೇನೆ. ಸೇನಾಧಿಪತಿಗಳೇ, ನಿಮ್ಮನ್ನೆಲ್ಲಿಗೆ ಕರೆಯಲು ಬಲವಾದ ಕಾರಣವಿದೆ. ಪ್ರಭು ಪರಮೇಶ್ವರನಲ್ಲಿ ಅಭೇದ್ಯವಾದ ವರಬಲವನ್ನು ಪಡೆದುಕೊಂಡಿದ್ದೇನೆ. ಇನ್ನು ಯಾಕೆ ತಡ? ಈಗಿದ್ದೀಗಲೇ ಸ್ವರ್ಗಲೋಕವನ್ನು ಏರಿ ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯಬೇಕು. ತೆರಳೋಣ. ದಲಿತರ ದಾಳಿಯಾಯಿತು. ಇನ್ನು ನಾವು ಸುಮ್ಮನಿರುವುದು ಸರಿಯಲ್ಲ. ಆತನನ್ನು ಈಜಿಗಿಸುವುದಕ್ಕೆ ನಮ್ಮ ನಮ್ಮ ಆಯುಧಗಳನ್ನು ಹಿಡಿದು ನಡೆಯೋಣ ರಣಾಂಗಣಕ್ಕೆ.
ಏನು ಬೀಸುವುದು ಗಾಳಿಯ ಸ್ವಭಾವ, ಉರಿಯುವುದು ಬೆಂಕಿಯ ಸ್ವಭಾವ. ನಮ್ಮನ್ನು ಪೀಡಿಸುವುದೇ ನಿಮ್ಮ ಸ್ವಭಾವ, ನಿಮ್ಮನ್ನು ಕೊಲ್ಲುವುದೇ ನಮ್ಮ ಸ್ವಭಾವ. ಸಿದ್ಧನಾಗು. ಸಾಕು ಮಾಡು. ಸ್ವರ್ಗವು ನಮ್ಮ ಪಾಲಿಗೆ ಸೇರಿದ್ದು, ನಮ್ಮನ್ನು ವಂಚಿಸಿ ನೀವು ಅನುಭವಿಸುತ್ತಿದ್ದೀರಿ. ಒಳ್ಳೆ ಮಾತಿನಲ್ಲಿ ಸ್ವರ್ಗವನ್ನು ಬಿಟ್ಟು ನಡೆದರೆ ಲೇಸು, ಇಲ್ಲದಿದ್ದಲ್ಲಿ ಕಡಿದನ್ನು ಸಾಕು ಮಾಡು. ಎಲ್ಲ ಅನಿಷ್ಟ ದೇವತೆ, ಒಳ್ಳೆ ಮಾತಿನಲ್ಲಿ ಸ್ವರ್ಗವನ್ನು ನಮ್ಮ ಒಡೆಯ ಶತ್ರು ಪ್ರಸೂದನಿಗೆ ಕೊಟ್ಟರೆ ಒಳ್ಳೆಯದು, ಇಲ್ಲವಾದಲ್ಲಿ ಕರಿದನು.
ಏನು? ಮುಚ್ಚು ಬಾಯಿ. ಎಲ್ಲ ದುಷ್ಟ. ಏನದು? ಮುಚ್ಚು ಬಾಯಿ. ಹ, ಹಕ್ಕಿನ ಮಾತನ್ನಾಡಬೇಡ. ಹ, ಸ್ವರ್ಗವೇನು ನಿನ್ನ ವಂಶದ ಆಸ್ತಿಯಲ್ಲ. ಹ. 100 ಯಾಗವನ್ನು ಮಾಡಿ ಸ್ವರ್ಗದ ಅಧಿಕಾರವನ್ನು ಹ. ತ್ರಿಮೂರ್ತಿಗಳಿಂದ ಪ್ರಸಾದ ರೂಪವಾಗಿ ಪಡೆದವ. ಹ. ನಿನಗೆ ಇದರಲ್ಲಿ ಯಾವುದೇ ಹಕ್ಕಿಲ್ಲ. ಹೊರಬಳದ ಬರದಿದ್ದ ಈ ಹಿಂದೆ ಬಂದ ದಾನವರೆಲ್ಲ ಹೇಗೆ ನಾಶವಾಗಿದ್ದಾರೆ? ಆ ಮುಂದೆ.
halo, halo, halo. Halo, 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 halo. ಇನ್ನೊಂದು ಗಿಡ ಹಾಲು 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 Hal, 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 hal. ಚಿತ್ತ ಜಯನು ಕಡಲ ಸುತೆ ಚಿತ್ತ ಆದರ್ಶಯುತವಾದ ದಾಂಪತ್ಯವನ್ನು ನಡೆಸುತ್ತಾ ಬಂದಿದ್ದೇವೆ. ಹೌದು ಸ್ವಾಮಿ. ಸದಾ ನೀನು ನನ್ನ ಹೃದಯದಲ್ಲಿ ವಾಸವಾಗಿರುವುದರಿಂದಲೇ ನಾನು ಶ್ರೀನಿವಾಸ. ಸದಾ ನಿನ್ನ ಸೇವೆಯಿಂದ ನಾನು ಧನ್ಯನಾಗಿದ್ದೇನೆ. ಆದಿಮಾಯಿಯು ತ್ರಿಮೂರ್ತಿಗಳಾದ ನಮಗಿದ್ದ ಸೃಷ್ಟಿ ಸ್ಥಿತಿ ಲಯ ಉದ್ಯೋಗವನ್ನು ನಾವು ನಡೆಸುತ್ತಾ ಬಂದವರು. ಸ್ಥಿತಪಾಲನಾಗಿ ನಾನು ವೈಕುಂಠದಲ್ಲೇ ನೆಲೆಸಿದವ. ಹೌದು. ಹಾಗೆಂದು ಲೋಕ ಕಲ್ಯಾಣವನ್ನು ಸದಾ ಬಯಸುವ ನಾನು ದುಷ್ಟ ಶಕ್ತಿಗಳು ಜಗತ್ತಿನಲ್ಲಿ ನೆಲೆಸಿದಾಗ ನಾನು ಅವತಾರವೆತ್ತಿ ಅವರನ್ನು ನಾಶಗೊಳಿಸಿ ಲೋಕವನ್ನು ಕಾಯುತ್ತಾ ಬಂದಿದ್ದೇನೆ. ಲಕ್ಷ್ಮೀ ಸ್ವಾಮಿ, ಏನೋ ಹೇಳಬೇಕೆಂದಿರುವೆಯಲ್ಲ, ಸಂಕೋಚ ಯಾಕೆ? ಬೇಗ ಹೇಳು ಲಕ್ಷ್ಮೀ. ದೇವ, ಮೊತ್ತ ಮೊದಲಾಗಿ ತಮ್ಮ ಪಾದ ಪದ್ಮಗಳಿಗೆ ವಂದಿಸಿ ಒಳ್ಳೆಯದಾಗಿ. ನಿಮ್ಮ
ನಿಮ್ಮನ್ನು ನಿಮ್ಮ ಯೋಗ್ಯತೆಯನ್ನು ಯಾವ ಶಬ್ದದಿಂದ ವರ್ತಿಸಲಿ? ನಿನಗೆ ತಿಳಿದ ಹಾಗೆ ಹೇಳು ಲಕ್ಷ್ಮಿ. ಸ್ವಾಮಿ, ಬಣ್ಣಿ ಪೇಗೆ ಪತಿಯೇ ಗೈತ ಘಟನ ಏನ ಬಣ್ಣಿ ಪದಿಯೇ ಏನೇನುವೆ ದ್ರೈಕ್ಷಣಿಯಲಿ ಎಣೆಗಾಣೆ ಏನೇನುವೆ ಇರುವಾಣೆ ದ್ರೈಕ್ಷಣಿಯಲಿ ಎಣೆಗಾಣೆ ನಿನ್ನ ಪ್ರವೀಣತೆಗೆ ಶಿವನಾಣೆಗೆ ನಿರ್ಣಯ ಧನ್ಯಳು ಏನೇನು ನಮ್ಮ ಪ್ರವೀಣತೆಗೆ ಶಿವನಾಣೆ ನಿನಯ ರಾಣಿಯಾಗಿ ಸರ್ವಲೋಕ ರಕ್ಷಕರಾದ ತಾವು ಸುರ ನರ ಉರಗಗಳಿಂದಲೂ ಬಂದಿತರು ಪೂಜಿತರು. ನಿಮ್ಮನ್ನು ಪತಿಯಾಗಿ ಪಡೆದು ನನ್ನ ಬದುಕು ಪಾವನವಾಯಿತು. ನಿಮ್ಮನ್ನು ವರಿಸುವ ಕಾಲಕ್ಕೆ ನನ್ನಿಂದ ಏನಾಗಬೇಕು ಎಂದು ಕೇಳಿದೆನು. ಆಗ ನಾನು ಸದಾ ನಿಮ್ಮ ಹೃದಯದಲ್ಲಿ ವಾಸ ಮಾಡುವ ಯೋಗ ಕರುಣಿಸುವೆ ಎಂದು ಕೇಳಿದೆನು. ಅಸ್ತು ಎಂದ ತಾವು ಇಂದಿನವರೆಗೂ ನನ್ನನ್ನು ಹೊರೆಯುತ್ತಾ ಬಂದಿರುವೆ. ಶ್ರೀಹರಿಯ ಕಮಲವಾಸಿನಿ ಎಂಬ ಹೆಸರೂ ನನಗೆ ಬಂದಿದೆ. ತಾವು ಶ್ರೀನಿವಾಸರಾಜ. ಓ ಕುಮಲರದನ ಕುಟ್ಮಲ ರದನ ಮತ್ಸ್ಯಾವತಾರ
ನರಸರಿ ಮಂದರಾತ್ರಿಯ ಕುಂದರೆದ್ದುದ ಅಂದಿನ ಮುಂದೆ ಕಶ್ಯಪ ನಂದನರ ಕಥೆ ಹಿಂದಿರಿದು ಬಟುವೆಂದೇ ಮಂದರಾತ್ರಿಯ ಕುಂದರೆದ್ದುದ ಅಂದಿನ ಗಡಿಯಿಂದ ರೂಪ ಮುಂದೆ ಕಶ್ಯಪ ನಂದನರ ಕಥೆ ಹಿಂದಿರಿದು ಬಟುವೆಂದೇ ಅಧರ್ಮ ತಾಂಡವಾಡುವಾಗ ನಾನಾ ಅವತಾರಗಳನ್ನೆತ್ತಿ ಲೋಕವನ್ನು ಕಾಯ್ದವರು ತಾವು. ಮತ್ಸ್ಯನಾಗಿ ಧಮನನ್ನು ವಧಿಸಿದವರು, ಕೂರ್ಮನಾಗಿ ಮಂದರಗಿರಿ ಎತ್ತಿದವರು, ವರಾಹನಾಗಿ ಹಿರಣ್ಯಾಕ್ಷನನ್ನು, ನರಹರಿಯಾಗಿ ಹಿರಣ್ಯ ಕಶ್ಯಪನನ್ನು, ಬಾಲವಟುವಾಗಿ ಬಲಿಯನ್ನು ನಿಗ್ರಹಿಸಿ ಲೋಕ ಕಾಯ್ದ ನಮ್ಮ ಸಾಹಸ ಹೆಚ್ಚಿನದ್ದೇ ಸರಿ. ಸ್ವಾಮಿ, ಪಾಲ್ಗಡಲ ಲೋಕವನ್ನು ಪಾವನಗೊಳಿಸಿದ ಓ ಬಣ್ಣಗಾಶೇನನೆ, ಲಕ್ಷ್ಮೀ ನಿವಾಸನೆ, ತಾವು ಶ್ರೇಷ್ಠರೇ ಸರಿ. ಲಕ್ಷ್ಮೀ, ಸ್ವಾಮಿ, ನಿನ್ನ ಹೊಗಳಿಕೆಯ ನುಡಿ ನನಗೆ ಹಿತವಾಗಿದೆ. ಆಗ ಅಲ್ಲದೆ ಎಲ್ಲರಿಗೂ ಬದ್ಧವಾಗದು. ಯಾರಾದರೂ ಪ್ರಶ್ನಿಸಿದರೆ ನೀನೇ ಉತ್ತರಿಸಬೇಕು ವಿನಃ ನಾನು ಹತ್ತಿರಬಾರೇನು. ಬಿಡಿ ಸ್ವಾಮಿ, ನನ್ನ ಗಂಡನ ಬಗ್ಗೆ ಇನ್ನಷ್ಟು ಹೇಳಿದರೂ ಕಡಿಮೆ. ಬರಲಿ, ಯಾರು ಬಂದರೂ ಅದು ಏನು ವ್ಯತ್ಯಾಸವಾಗಿದೆ ಎಂದು ಕಾಣುತ್ತದೆ. ಕರಣ ಚಕ್ರ ಜಾರಿತಲ್ಲ. ತನ್ನೆಲೆಯನ್ನು ಶ್ಲಾಘಿಸುವಿರಿಗೆ ಸಿರಿಯರಸನ ಕಲದೊಳಿರುವ ಸುದರ್ಶನಗೆ ಕಿರುನಗೆಯ ಬಿರುದ ತಿರುಗರ ಮುಗಿಯಂತೆ ಸಾಕಾಗಿ ಹೋಯಿತು. ಅದಿನ್ನೆಷ್ಟು ಹೊತ್ತು ಇವರಿರುವರು ತಮ್ಮ ತಮ್ಮನ್ನೇ ಹೊಗಳುವುದು ಬಿಟ್ಟು ಬೇರೇನು ಕೆಲಸವೇ ಇಲ್ಲ ಇವರಿಗೆ. ಇಂದ್ರ, ಚಂದ್ರ, ದೇವ, ದೇವಿ, ಚ ಚ ಚ ಚ ಚ ಚ ಏನು ವಯ್ಯಾರ, ಏನು ವೈಭೋಗ. ಪಾಪ ಅಮ್ಮನಿಗೆ ಏನೂ ತಿಳಿಯದು. ಆಕೆಯ ಅಮಾಯಕಲು ಹರಿ ಬಂದು ತಾನುಗೈದ ಸಾಹಸವನ್ನು ಅತಿರಂಜಿತವಾಗಿ ಹೇಳಿದುದನ್ನೆಲ್ಲ ಕೇಳಿ ಹರಿಯೋರ್ವನೇ ವಿಜಯಶಿಲ್ಪಿ ಎಂದು ಭ್ರಮೆಗೊಂಡಿದ್ದಾಳೆ. ಆದರೆ ಹರಿಯ ಸಾಹಸದಲ್ಲಿ, ವಿಜಯದಲ್ಲಿ ನನ್ನ ಪಾತ್ರವೂ ಶ್ರಮವೂ ಇದೆ ಎನ್ನುವ ಸತ್ಯ ಅಮ್ಮನಿಗೂ ಲೋಕಮುಖಕ್ಕೂ ಅರ್ಥವಾಗಬೇಕು. ಅದಕ್ಕಾಗಿ ಇನ್ನೂ ತಡ ಮಾಡುವುದು ಸರಿಯಲ್ಲ. ಹರಿಯ ಕೈಯಿಂದ ಇಳಿದು ರೂಪವನ್ನಂತೂ ಬಂದಿದ್ದೇನೆ, ಅಮ್ಮನನ್ನೇ ಮಾತನಾಡಿಸುತ್ತೇನಂತೆ. ಚರಣಗಳಿಗೆ ಹೊಂದಿಸಿಕೊಂಡಿದ್ದೇನೆ. ಏನಿದು ನಿನ್ನ ಹೊಸಾವರ್ತನೆ? ಇಲ್ಲೇ ನಮ್ಮ ಸ್ವಾಮಿ ಕುಳಿತಿದ್ದಾರೆ. ಅವರಿಗೆ ವಂದಿಸುವುದನ್ನು ಬಿಟ್ಟು ನನಗೆ ಮಾತ್ರ ವಂದಿಸಿದ್ದೀಯಲ್ಲ, ಏಕೆ? ಅವರಿಗೆ ವಂದಿಸುವುದಕ್ಕೆ ಮರೆತೆಯಾ? ಅಮ್ಮ, ಹೇಳು. ನಿನಗೆ ತಿಳಿದಿಲ್ಲ. ಯಾರ ಬಳಿ ಕಾರ್ಯವಿದೆಯೋ ಅವರಿಗೆ ಮಾತ್ರ ನಮಸ್ಕಾರ. ನೀನಿಲ್ಲೇ ಕುಳಿತು ಹರಿಯ ಪಾದವನ್ನು ಒತ್ತಿಕೊಂಡು ಸೇವೆ ಮಾಡುವುದು ಬಿಟ್ಟರೆ ಬೇರೇನೂ ತಿಳಿಯದು ನಿನಗೆ. ನಮ್ಮ ಕ್ರಮ ಹೀಗೆ, ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ. ಅಮ್ಮ,
ನಿಮ್ಮಲ್ಲಿ ಈ ಸುದರ್ಶನ ಅರಿಕೆ ಹೊಂದಿದೆ ಅಮ್ಮ. ಸ್ವಲ್ಪ ಮುಂದೆ ಬನ್ನಿ ಅಮ್ಮ. ಎಲ್ಲರಿಕೆಯ ನೊಂದಾಯ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಮಗಳುತ್ತ ಇರುವುದು ಸಹಜವ ಲಕ್ಷ್ಮೀ ದೇವಿ ಹೊತ್ತಿನಿಂದ ಒಂದಿಷ್ಟು ವಿರಾಮವನ್ನು ನೀಡದೆ ತಮ್ಮ ಪತಿಯ ಗುಣಗಾನವನ್ನು ಮಾಡುತ್ತಿರುವಿರಿ. ನಾನು ಕೇಳುತ್ತಾ ಇದ್ದವ ಗಕ್ಕನೆ ಕೆಳಗಿಳಿದು ಬರಬೇಕಾಯಿತು. ಯಾಕೆಂದರೆ ನಿಮ್ಮ ಮಾತುಗಳು ದಾರಿ ತಪ್ಪುತ್ತಿದೆಯಮ್ಮ. ಲೋಕದಲ್ಲಿ ಸತಿ ಪತಿಯನ್ನು ಪತಿ ಸತಿಯನ್ನು ಹೊಗಳುವುದು ಸಹಜ. ಆದರೆ ಏನಮ್ಮ ಇದು ಈ ಪರಿಯೂ ಹೊಗಳುವುದೇ? ನಿಮ್ಮ ಲೋಲನ ಹೊಗಳುವುದು ಸಹಜವೂ ಲಕ್ಷ್ಮೀ ದೇವಿ. ಯಾಕೆಂದರೆ ಘೋರದಾನವರು Yeah.
ಶೂಲದಲ್ಲಿ ಕುಳಿತಿದ್ದಾನಲ್ಲ ಹ, ನಿಮ್ಮ ಗಂಡ ಹ, ನಮ್ಮ ಹರಿ, ಹ, ಅವನಾದ್ರೂ ಸತ್ಯ ಹೇಳಬೇಕಿತ್ತು. ಹ, ಅದೆಷ್ಟೋ ಅಸುರಾದಿ ಹ, ಲೋಕಕಂಟಕರನ್ನು ಹ, ನಾಶಗೈದುದು ಹ. ಅವನಿಂದಾಗಿ ಮಾತ್ರವಲ್ಲಮ್ಮ, ಮತ್ತೆ ಸಕಾಲಕ್ಕೆ ಒದಗಿದ ಹ, ನನ್ನ ಸಹಾಯದಿಂದ ಹ, ಈತ ವಿಜಯ ಗಳಿಸಿದ್ದಾನೆ ಅಮ್ಮ. ಹ. ದುಡಿಮೆ ಯಾರದ್ದೋ, ಹೋಗಲಿಕ್ಕೆ ಇನ್ಯಾರಿಗೋ. ಶ್ರಮ ಒಬ್ಬನದ್ದು, ಮಾನ ಸನ್ಮಾನ ಅಭಿನಂದನಾ ಭಾಷಣ ಇನ್ನೊಬ್ಬನಿಗೆ. ಹ. ಅಂದರೆ ಅಮ್ಮ, ಇಷ್ಟೇ ಅಮ್ಮ, ನಾನೇ ಅಮ್ಮ ದುಷ್ಟಮರ್ದನ ಮಾಡಿ ನಿಮ್ಮ ಗಂಡನ ಹೆಸರು ಉಳಿಸಿದವ. ಈಗಲಾದರೂ ಅರ್ಥವಾಯಿತೇ? ಸಾಕು ಮಾಡಿ ನಿಮ್ಮ ಹೊಗಳಿಕೆಯನ್ನು. ಸುದರ್ಶನ ಮುಚ್ಚು ಬಾಯ್. ಸುದರ್ಶನ ಮುಚ್ಚು ಬಾಯ್. ಓಹೋ, ಸಾಕು ಮಾಡು ಈ ನಂಜಿನ ನುಡಿಗಳನ್ನು. ಆ? ಕೇಳಿ ಕೇಳಿ ಮೈ ಉರಿಯುತ್ತಾ ಇದೆ. ಹೌದೇ? ಏಯ್ ನಂಜಿನ ಬುರುಡೆ, ಏನು? ಲೋಕದಲ್ಲಿ ಒಂದು ಮಾತಿದೆ, ಏನದು? ಸಾಲಿಗೆ ಕೊಟ್ಟ ಪ್ರಾಣಿ ಮೂಸುಡು ಹಾಕಿದ್ದಂತೆ. ಓಹೋ, ನಾನು ನನ್ನ ಗಂಡನು ಮಾತಾಡುವ ಮಾತು ನೀನು ಕೇಳಿಸಿಕೊಂಡದ್ದೇ ತಪ್ಪು. ಓಹೋ, ನೀನಿದ್ದರು ಹಾ. ನಮ್ಮವನೇ ಎಂದು ನಾವು ಮಾತಾಡಿಕೊಂಡೆವು. ಹಾ, ನಿನ್ನನ್ನು ನಮ್ಮ ಮನೆಯವರ ಹಾಗೆ ಬೆಳೆಸಿದೆವು. ಆಹಾ. ಅದನ್ನೇ ನೀನು ಮರೆತೆಯಲ್ಲ, ಓ. ನಮ್ಮನ್ನೇ ಹೀಯಾಳಿಸತೊಡಗಿ. ಹ್ಮ್, ಶ್ರುತಿರಹಿತ ಅಚ್ಚುತನಲ್ಲೇ ದೋಷ ಕಂಡೆಯಲ್ಲ. ಹಾ. ನಡೆ ಆಚೆ, ತೋರಿಸಬೇಡ ನಿನ್ನ ಮುಖ ಆ, ನನಗೆ. ಸಿಟ್ಟು ಬಂತೆ. ಮತ್ತೆ ಬಂದಿತ್ತು ಕಂಡುವುದೇ ನುಡಿದರೆ ಕೇಳಿದಂತೆ ಸಿಟ್ಟು. ಕಂಡುವುದೇ ನುಡಿದರೆ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿಗೆ ನಿಮ್ಮ ಗಂಡನಲ್ದ ಇದ್ದರೆ ಕಂಡ ಕಂಡಿದಾಗ ನಿಮ್ಮ ಗಂಡನಲ್ದ ಇದ್ದರೆ ಕಂಡ ಕಂಡಿದ್ದ ಲಕ್ಷ್ಮೀ ದೇವಿಯ ಕಂಡುದ ನುಡಿದರೆ ಗಂಡನಲ್ದ ಲಕ್ಷ್ಮೀ ದೇವಿಯ ನಿಮ್ಮ ಗಂಡನಲ್ಲದಿದ್ದರೆ ದಂಡಗಳಿದ್ದ ಲಕ್ಷ್ಮೀ ದೇವಿ. ಹಬ್ಬ ನಿಮ್ಮ ಸಿಟ್ಟೆ. ಈಗ ಬರದ ಸಿಟ್ಟು ಮತ್ತೆ ಯಾವಾಗ ಬರ್ಲಿಕ್ಕೆ? ಒಬ್ಬೊಬ್ಬ ಕಂಡುದನ್ನು ಕಂಡ ಹಾಗೆ ನುಡಿದರೆ ಹಾ. ಎದ್ದು ಬಂದು ಎದೆಗೆ ತುಳಿಯುತ್ತಾನೆ ಎಂಬ ಗಾದೆ ಒಂದಿದೆ. ಹ, ಅದು ನಿಮ್ಮಿಂದ ನಿಜವಾಯಿತಲ್ಲಮ್ಮ. ಹ, ಅಲ್ಲದಿದ್ದಲ್ಲಿ ಹ, ನಾನು ಮಾಡಿದ ಸಾಹಸವನ್ನು, ಹ, ನಿಮ್ಮ ಗಂಡನ ಯುದ್ಧದ ಪರಿಯನ್ನು ಹ. ಹೇಳಿದುದಕ್ಕೆ ಹ. ಅದೆಷ್ಟು ಸಿಟ್ಟುಗೊಂಡಿರಿ ತಾಯಿ. ಹ್ಮ್. ತಾಯೇ, ಏನು? ನೀವು ಅದೆಷ್ಟು ಸಿಟ್ಟುಗೊಂಡರೂ ಹ. ಸತ್ಯವನ್ನು ನನ್ನಿಂದ ಮರೆಮಾಚುವುದಕ್ಕೆ ಸಾಧ್ಯವಿಲ್ಲ. ಹ, ಅಮ್ಮ, ಹ, ಒಂದಂತೂ ತಿಳಿದುಕೋ, ಹ. ನಾನಿಲ್ಲದಿದ್ದರೆ ಹ. ನಿನ್ನ ಗಂಡ ಶಾಂಡ ಖಂಡಿತ. ಸುದರ್ಶನ, ಸರಿ ಸರಿ, ನೀನು ಹೇಳಿದ್ದೆಲ್ಲ ಸರಿಯಾದಲ್ಲಿ ಹ. ನಾನು ಕೇಳುವ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರಿಸಬೇಕು. ಏನದು? ಸರಿ ಸರಿ. ಸರಿ ಸರಿ ರಮಣನು ಮಧ್ಯಗ ಒಳಗು
ಮತ್ಸ್ಯ ವರಕಗೆ ಓ ನರಸಿಂಹ ವಟು ರೂಪವಾಯ ಸರಿ ಸರಿ ರಮಣನು ಮತ್ಸ್ಯವರಕಗೂ ನರಸಿಂಹ ವಟು ರೂಪವ ಧರಿಸಿದವರನು ಧರಿದಾಗ ನೀ ಎಲ್ಲಿ ಮನೆಯೊಡ ನಿದ್ದೆ ಬೇಡುವ ಸುದರ್ಶನ, ಇಲ್ಲಿ ಸರಿ ಸರಿ ಎಂದರೆ ನೀನು ಹೇಳಿದ್ದೆಲ್ಲ ಸರಿ ಎಂದಲ್ಲ, ಮತ್ತೆ ನಾನು ಹೇಳಿದ್ದೇ ಸರಿ ಎಂದ. ಹೌದೇ? ಲೋಕವೇ ವಂದಿಸುವ ಶ್ರೀಮನ್ ನಾರಾಯಣನ ಬಗ್ಗೆ ಲಘುವಾಗಿ ಮಾತಾಡಿದ್ದೀಯಲ್ಲ, ಇದು ನಿನಗೆ ಶೋಭೆಯಲ್ಲ. ಮಕ್ಕಳಿಗೆ ನನ್ನ ಹಿರಿಯರ ಬಗ್ಗೆ ಗೌರವ ಭಾವ ಇರಬೇಕು, ನಿನಗೆ ಒಂದಿಷ್ಟು ಗೌರವವೂ ಇಲ್ಲ. ಇನ್ನು ನಿನ್ನ ದರ್ಪವನ್ನು ನಾನು ಸಹಿಸಲಾರೆ. ಮತ್ತೆ ನನ್ನ ದೇವರು ಮತ್ಸ್ಯ ವರಾಹ ಕೂರ್ಮಾದಿ ಅವತಾರಗಳನ್ನೆತ್ತಿ ಲೋಕ ಕಾಯ್ದಾಗ ನೀನೆಲ್ಲಿದ್ದೆ ಎಂಬ ಪತ್ತೇ ಇಲ್ಲ. ಇರಲಿ, ಒಂದೊಂದಾಗಿ ಪ್ರಶ್ನಿಸುತ್ತೇನೆ. ಏನದು? ತಮಾಸುರನನ್ನು ನನ್ನವರು ಮೀನಾಗಿ ಸಾಗರದಾಳಕ್ಕೆ ಸೇರಿ ವಧಿಸಿದ್ದಾರೆ. ಆ ಮೂಲಕ ವೇದೋದ್ಧಾರಗಳನ್ನು ಗೈದಿದ್ದಾರೆ. ಆಗ ನೀನೆಲ್ಲಿದ್ದೆ? ಸತ್ಯ ಹೇಳು. ಅಮ್ಮ, ಮತ್ಸ್ಯನ ರೆಕ್ಕೆಯೋಳು 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 ಸಾಗರದಲ್ಲಿ ಓಡಾಡಬೇಕಿದ್ದಲ್ಲಿ ಬಲವಾದ ರೆಕ್ಕೆ ಬೇಕು ತಾನೇ? ಹೌದು. ಆ ರೆಕ್ಕೆ ಏನು? ಏನು? ಆ ರೆಕ್ಕೆ ನಾನು. ಏನು? ನೀನು ರೆಕ್ಕೆ? ಹೌದು. ಅಬ್ಬಾ ನಿನ್ನ ಸೊಕ್ಕೆ. ಏ ಬುಕ್ಕೆ. ಸಾಕು ನಿನ್ನ
ಸಂಗಡಕ್ಕೆ ಓಹೋ. ಈ ಪ್ರಸಂಗ ಆಗಿರಲಿ. ಹಾ. ಸಮುದ್ರ ಮಥನ ಕಾಲದಲ್ಲಿ ನಮ್ಮವರು ಕೂರ್ಮನಾಗಿ ಮಂದರಗಿರಿ ಎತ್ತಿದ್ದಾರೆ. ಹಾ. ಆ ಮೂಲಕ ಹಾ. ಲೋಕ ಕಲ್ಯಾಣಕ್ಕೆ ಕಾರಣರಾದವರು ನಮ್ಮವರು. ಆಹಾ. ಆಗ ನೀನೆಲ್ಲಿದ್ದೆ? ಸತ್ಯ ಹೇಳು. ಅಮ್ಮ, ಹಾ. ಆಮೆಗೆ ಚಿಪ್ಪೆ ಬಲ, ಹೌದು. ಆ ಚಿಪ್ಪು ಏನು? ಏನು? ಆ ಚಿಪ್ಪೆ ನಾನು. ಏನು? ನೀನು ಚಿಪ್ಪೆ? ಹಾ. ಅಯ್ಯೋ ಬೆಪ್ಪೆ. ಓಹೋ. ನಾನು ಅದನ್ನು ಒಪ್ಪೆ. ಮತ್ತೆ? ಆದರೂ ಮಾತಿಗೆ ತಪ್ಪೆ. ಹಾ. ಇರಲಿ. ಹಾ. ಆದಿನಾರವ ಹಿರಣ್ಯಾಕ್ಷನನ್ನು ಹಾ. ಹಂದಿಯಾಗಿ ಬಂದು ವಧಿಸಿದ್ದಾರೆ. ಹಾ. ಆಗ ನೀನಿರುವುದಕ್ಕೆ ಸಾಧ್ಯವೇ ಇಲ್ಲ. ಹಾ. ಸತ್ಯ ಹೇಳು, ಎಲ್ಲಿದ್ದೆ? ಅಮ್ಮ, ಹಾ. ಹಿರಣ್ಯಾಕ್ಷನನ್ನು ಹಾ. ನಿಮ್ಮವರು ಹಾ. ವರಾಹನಾಗಿ ಹಾ. ಹೇಗೆ ಕೊಂದ? ದಾಡಿಯಿಂದ. ಆ ದಾಡೆ ಏನು? ಏನು? ಆ ದಾಡೆ ನಾನಮ್ಮ. ಏನು? ದಾಡೆ? ಹಾ. ಈ ಕಥೆ ಕೇಳಿ ನಾನೇನು? ಓಹೋ. ಇನ್ನು ಆತನ ಅಣ್ಣನಾದ ಹಾ. ಹಿರಣ್ಯಕಶ್ಯಪನನ್ನು ಹಾ. ನಮ್ಮವರು ನರಹರಿಯಾಗಿ ಉದರ ಸೀಳಿ ಹೊಂದಿದ್ದಾರೆ. ಹಾ. ಅಯ್ಯೋ ಬೆಪ್ಪೆ, ಬೇಗ ಹೇಳು, ಎಲ್ಲಿದ್ದೆ? ಅಮ್ಮ, ಹಾ. ನರಹರಿ ಹಾ. ಹಿರಣ್ಯಕಶ್ಯಪನನ್ನು ಹಾ. ತನ್ನ ಬಲವಾದ ನಖಗಳಿಂದ ಸೀಳಿ ಕೊಂದ. ಹೌದು. ಆ ನಖ ಏನು? ಏನು? ಆ ನಖವೇ ನಾನಮ್ಮ. ಏನು? ನೀನು ಶ್ರೀರಮಣನ ಮುಖವಲ್ಲ, ಹಾ. ಮುಖವಾಗಿ ಹೊಂದದ್ದು ಈ ಮುಖವೇ. ಹಾ. ನಿನ್ನನ್ನು ನೋಡಿದರೆ ಆ ಸುಖ, ಓ. ತಿರುಗಿಸು ಮುಖ. ಓಹ್. ಇನ್ನೊಂದು ಪ್ರಶ್ನೆ. ಏನದು? ಬಲಿ ಚಕ್ರವರ್ತಿಯನ್ನು ಹಾ. ನಮ್ಮವರು ವಾಮನನಾಗಿ ಪಾದದಿಂದ ಮೆಟ್ಟಿ ಪಾತಾಳ ಕಟ್ಟಿಸಿದ್ದಾರೆ. ಹಾ. ಆಗ ನೀನಿರುವುದಕ್ಕೆ ಸಾಧ್ಯವಿಲ್ಲ. ಹಾ. ಸತ್ಯ ಹೇಳು, ಎಲ್ಲಿದ್ದೆ? ಅಮ್ಮ, ಹಾ. ಬಲಿ ಚಕ್ರವರ್ತಿಯನ್ನು ಹಾ. ನಿಮ್ಮವರು ಹಾ. ತನ್ನ ಬಲವಾದ ಪಾದದಿಂದ ಮೆಟ್ಟಿ ಪಾತಾಳ ಕಟ್ಟಿದ್ದಾರೆ. ಹೌದು. ಆ ಪಾದ ಏನು? ಏನು? ಆ ಪಾದವೇ ನಾನಮ್ಮ. ಏನು? ನೀನು ಪಾದದಲ್ಲಿದ್ದವನು. ಹೌದು. ನನ್ನ ಪ್ರಭುವಿನ ಪಾದರಕ್ಷೆ ನೀನು. ಓಹೋ. ಇನ್ನು ಸಹಿಸಲಾರೆ. ಹಾ. ನೋಡಿ ಸ್ವಾಮಿ, ಅದೆಷ್ಟು ಹೊತ್ತಿನಿಂದ ಎಲ್ಲಾ ವಿಷಯಗಳಲ್ಲೂ ತನ್ನನ್ನು ಸೇರಿಸಿಕೊಂಡು ಮಾತಾಡುತ್ತಿದ್ದಾನೆ. ನೀವು ಸುಮ್ಮನೆ ಗುಮ್ಮನ ಹಾಗೆ ಕುಳಿತಿದ್ದೀರಿ. ಒಮ್ಮೆ ಅವ ಹೇಳಿದ್ದೆಲ್ಲ ಸುಳ್ಳು ಎಂದು ಹೇಳಿ ದೇವಾ. ಲಕ್ಷ್ಮಿ, ಸರಿ ಸರಿ, ನೀನೀಗ ಸ್ವಲ್ಪ ಸರಿ. ಅವ ಹೇಳಿದ್ದೇ ಸರಿ. ಸುದರ್ಶನ, ಸ್ವಾಮಿ. ಸಹಜಬಹುದೇ ನೋಡಿ. ಸಹಜಬಹುದೇ ನೋಡಿ ನಿನ್ನ ಭುವನ ಮೂರ ನೋಡಿದರೆ ಅಕ್ಷರಾಕ್ಷರ ಸತ್ಯ. ಹೌದು. ನಾನು ಏನು ನೀನು ಏನು ಎಂಬುದನ್ನು ನೀನು ಸರಿಯಾಗಿ ತಿಳಿದಿದ್ದಿ. ಹೌದು. ನೀನಿಲ್ಲದಿದ್ದರೆ ಹಾ. ನಾನು ಏನೂ ಅಲ್ಲ. ಹಾ. ಸುರ ನರ ಉರಗ ಕಿನ್ನರರಲ್ಲಿ ಹಾ. ನಿನಗೆ ಸರಿಯಾದ ಶಕ್ತಿವಂತರು ಯಾರು ಇಲ್ಲ. ಯಾರು ಇಲ್ಲ. ಈ ಲಕ್ಷ್ಮಿಗೆ ಏನು ತಿಳಿದಿದೆ ನಿನ್ನ ಯೋಗ್ಯತೆ? ಹೌದು. ನಾನು ಒಪ್ಪಿದ್ದೇನಲ್ಲ. ಹಾ. ಆ ಆದಿಶೇಷರಿಂದಲೂ ನಿನ್ನನ್ನು ಹೊಗಳಲು ಸಾಧ್ಯವಿಲ್ಲ. ಹಾ. ನೀನೇನು ನಿಶ್ಚಿಂತನಾಗಿರುವಾಗದೇ ಹರಿ
ಕೊನೆಗೂ ನಿನಗೆ ನನ್ನ ಯೋಗ್ಯತೆಯ ನೆನಪಾಯಿತಲ್ಲ. ಹೌದು ನಾನೇ ಶ್ರೇಷ್ಠ, ನಾನೇ ಬಲಿಷ್ಠ. ಹೌದು. ಹರಿ, ಇನ್ನು ನಾನು ನಿನ್ನ ಕೈಯನ್ನು ಏರಲಾರೆ. ಚಿಕ್ಕ ಪುಟ್ಟ ಕೆಲಸಕ್ಕೆಲ್ಲ ನನ್ನನ್ನು ಸುಮ್ಮನೆ ಕರಿಬೇಡ. ಏನಾದರೂ ಘನ ಕಾರ್ಯವಿದ್ದರೆ ನನ್ನನ್ನು ನೆನಪಿಸಿಕೊ. ನಿನ್ನ ಮುಂದೆ ಬಂದು ನಿನ್ನ ಮಾನವನ್ನು ಕಾಪಾಡುತ್ತೇನೆ. ಸರಿ, ನಾನಿನ್ನು ಹೊರಟೆ. ನಾನೇ ಶ್ರೇಷ್ಠ, ನಾನೇ ಬಲಿಷ್ಠ. ಏನಿದೆಲ್ಲ? ಆ ಸುದರ್ಶನ ಅದೋ ಮದಗರ್ಭದಿಂದ ಹೀಗೆ ಹೋಗಿದ್ದಾನೆ. ಏನಿದೆಲ್ಲ ಸ್ವಾಮಿ, ನನಗೇನು ಗೋಚರ. ಲಕ್ಷ್ಮಿ, ಬೇಸರಿಸಬೇಡ. ಇದೆಲ್ಲ ನಾನು ಮನಪೂರ್ವಕ ಮಾಡಿದ್ದೇನೆ, ಆಡಿದ್ದೇನೆ ಎಂದು ತಿಳಿಯಬೇಡ. ಸುದರ್ಶನನ ಗರ್ವ ಇಳಿಸುವ ಕಾಲವು ಸನ್ನಿಹಿತವಾಗಿದೆ. ಆ ಕಾಲದ ನಿರೀಕ್ಷೆಯಲ್ಲಿರುವ ಸಮಯವು ಶೀಘ್ರ ಒದಗಲಿದೆ. ಅಲ್ಲಿವರೆಗೆ ತಾಳ್ಮೆಯಿಂದ ಇರುವ ದೇವಿ. ಆಗಲಿ ದೇವ, ಎಲ್ಲ ನಿಮ್ಮ ಸಂಕಲ್ಪದಲ್ಲೇ ನಡೆಯಿತು. ಅಗತ್ಯವಿದ್ದಲ್ಲಿ ಕರೆದುಕೊಂಡು ಒಳಗಿರು. ಆಯ್ತು. ಯಾರಲ್ಲಿ ಬಂದಿರುವುದು? ಶ್ರೀ ಲಕ್ಷ್ಮೀ ಲೋಲ ವಿಲೋಕಪಾಲ, ದೇವತೆಗಳಾದ ನಮ್ಮನ್ನು ನೀನೇ ಕಾಯಬೇಕು. ಎದ್ದೇಳು. ನನ್ನನ್ನು ಆರ್ಥನಾಗಿ ಪ್ರಾರ್ಥಿಸುತ್ತಿರುವೆ. ಯಾರಿಂದ ಏನಾಯಿತು ತಿಳಿಸಿದ್ದೆಯಾದಲ್ಲಿ ನಾನು ಪರಿಹಾರಗೈದು ಕಾಪಾಡುತ್ತೇನಂತೆ. ಶ್ರೀ ಲಕ್ಷ್ಮೀ ಲೋಲ ಸುರಪಾಲ, ಕೇಳಯ್ಯ ಲಕ್ಷ್ಮೀ ಲೋಲ, ದೇವತೆಗಳ ಬೇಡುವೆ ಕಷ್ಟಗಳ ಲಕ್ಷ್ಮೀ ಬೀಳುವೆ ಕಷ್ಟಗಳ ದೇವ ಶ್ರೀಹರಿ ಕಷ್ಟವನ್ನು ಆಲಿಸುತ್ತೀಯಾ ಸ್ವಾಮಿ? ಏನಾಯಿತು? ಲೋಹಾವತಿಪುರದ ಅರಸು ಶತ್ರು ಪ್ರಸೂದನ ಹರ ಬಲ ಮದದಿಂದ ಸ್ವರ್ಗ
ತಯಾರಿ ಮಾಡಿ ನಮ್ಮನ್ನೆಲ್ಲ ಹಣದಲ್ಲಿ ಸೋಲಿಸಿ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ನಮ್ಮನ್ನು ಕಾಪಾಡಬೇಕು. ಗುರುಳನ ಕೈಯಿಂದ ಸ್ವರ್ಗವನ್ನು ಮತ್ತೆ ಸ್ವಾಧೀನಪಡಿಸಿ ನಮಗೊದಗಿಸಬೇಕು. ತನ್ಮೂಲಕ ಮಂಗಲವನ್ನುಂಟು ಮಾಡಬೇಕು ದೇವ. ದುಃಖಿಸುವ ಅಗತ್ಯವಿಲ್ಲ. ಆದಷ್ಟು ಬೇಗ ನಾನು ಖಳನ ಸದೆ ಪಡೆದು ಸ್ವರ್ಗಲೋಕವನ್ನು ಪುನಃ ನಿಮಗೆ ಒಪ್ಪಿಸುತ್ತೇನಂತೆ. ಅಲ್ಲಿವರೆಗೆ ನೀವು ಧೈರ್ಯಸ್ಥರಾಗಿ ಇಲ್ಲೇ ಇದ್ದುಕೊಳ್ಳಿ. ಆಗದೆ ಹಾಗೆಯೇ ಆಗಲಿ. ಜಯ 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 ಜಯ. ಇಂದ್ರಾದಿ ಸುಮನಸರಿಗೆ ಧೈರ್ಯದ ಮಾತನ್ನಾಡಿ ಆಯಿತು. ಇನ್ನು ತಡ ಮಾಡುವುದು ಸರಿಯಲ್ಲ. ಸುದರ್ಶನನನ್ನು ಇಲ್ಲೇ ಬಿಟ್ಟು ಸಾರಂಗಪಾಣಿಯಾಗಿ ಗರುಡನ ಬೆನ್ನೇರಿ ಮುಂದೆ ಸಾಗುತ್ತೇನಂತೆ. ಖಳನನ್ನು ಯುದ್ಧಕ್ಕೆ ಆಹ್ವಾನಿಸಬೇಕಾಗಿ ಪಾಂಚಜನ್ಯವನ್ನು ಗಟ್ಟಿಯಾಗಿ ಮೊಳಗಿಸಿಬಿಡುತ್ತೇನಂತೆ.
ನನ್ನನ್ನು ಕೆಣಕಲು ಮುಂದೆ ಆದರೆ ನಿನ್ನನ್ನು ಕೊಂದೆನು ಯಾತನ? ಎಲ್ಲ ದುಷ್ಟನೇ ಹೌದು. ಸುರನನ್ನು ಸೋಲಿಸಿದ ಗರ್ವ ನನ್ನಲ್ಲಿ ತೋರಿಸು ನೋಡೋಣ. ಇಂದು ನಾನು ನೀನು ಎಂದು ತಿಳಿದೇ ಹೋಗಲಿ. ಏನಂದೆ? ನೀತಿಯ ಮಾತು ನಿನಗೆ ಪಥ್ಯವಾಗುವುದಿಲ್ಲ. ಎತ್ತಿದ ಖಡ್ಗದಿಂದ ನಿನ್ನ ತಲೆ ಕತ್ತರಿಸಿ ಇನ್ನು ನೀನು ಯಾವ ಲೆಕ್ಕ? ನಿನ್ನನ್ನು ರಣದಲ್ಲಿ ಸೋಲಿಸಿ ಮಣ್ಣು ತಿನ್ನಿಸದ ಬಿಡಲಾರೆ. ಇಂದು ನಾನು ನೀನು ಎಂದು ತಿಳಿದೇ ಓಡಿ ಹೋಗಿದ್ದಾನೆ. ಇನ್ನು ಮುಂದೆ ಏನಾಗುತ್ತೆ ಅಂತ ನಿರೀಕ್ಷೆಯಲ್ಲಿರುತ್ತೇನೆ. ಹರಿಪುರವರವ ಸೇರಿಸು ದರ್ಶನಲೈ ಇರ ಅರಿವೆಯೆಂದೆನು ಕಪಟದೇ ಮರುಗಿ ಬಿಸುಯಿದ ಏನ ಮಾಡಲಿ ಶಕ್ತಿಹೀನನಾದೆನು ಕಳ್ಳನ ಗೋಣ ಅರಿಯದೆ ಹೋದೆ ನಿರ್ಗೋ
ನನ್ನ ಮಾನ ಕಾಯುವವರಾದರೂ ಯಾರು? ಜಗತ್ತಿಗೆ ದೇವನಾದ ನಾನು ನಗೆಗೀಡಾದನಲ್ಲ, ನನ್ನ ಮಾನ ಕಾಯುವವರು ಯಾರು? ಶಿವನೇ. ಆತ ಬಲಿಷ್ಠನಾಗಿದ್ದಾನೆ. ನೀನು ಕೂಡ ಆತನಲ್ಲಿ ಯುದ್ಧ ಮಾಡಿ ಸೋಲುಣ್ಣಬೇಕಾದಿತ್ತು. ನಾವು ನಮ್ಮಷ್ಟಕ್ಕೆ ಇದ್ದು ಬಿಡೋಣ. ಆಗದೆ ಹರಿ, ನೀನು ಬಾಯದಿಂದ ಈ ಮಾತುಗಳನ್ನಾಡುತ್ತಿರುವೆ. ಹೌದು, ಬಿಡುವೆನೆ ನಾನು.
ತಂದೆ, ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಬಂದ ಹಾಗೆ ಹಿಂತಿರುಗಿದರೆ ಲೇಸು, ಇಲ್ಲವಾದರೆ ಕೊಂದೆನು. ಚಕ್ರಧಾರಿಯಾದ ನನಗೆ ನೀನಿಲ್ಲದೆ ಶೋಭೆ ಉಂಟೆ? ಇದು ನಿನ್ನಂತಹ ವೀರರಿಗೆ ಒಪ್ಪುವ ವಿಚಾರವಲ್ಲ. ಏಕೆ ಮುನಿಸು? ಯಾಕೆ ನನ್ನಲ್ಲಿ ಕೋಪ? ಓ ವೀರ, ಬಾ ಕರಮನೇರು. ಏನು? ನಾನಿನ್ನ ಕರವೇರಬೇಕು? ಹೌದು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಮಲಗಿ ಆಲದೆಲೆಯೊಳಗ
ಮಧು ಕೈಟವರು ಜನಿರುದೆ ಮಧು ಕೈಟವರು ಜನಿರುದೆ ನಾಡಿಕೋದ್ಭವ 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 ಹಲ ಕೆಲವು ಕಾಳಗ ವಯಸ್ಸರು ನಿನ್ನಯ ಪಾಲಿಗಡಸರೋಯ್ ಸೋಲು ನಿನ್ನಯ ಪಾಲಿಗಡಸಲೋಯ್ ಮೇಲೆ ಎಲ್ಲನು ಕಳುಗೆ ನಾ ಅವರನ್ನು ತರಿದಿಯನು ನಾಗವರನ್ನು ತರಿದಿಯನು ಆಲದೆಲೆಯೊಳು ಮಲಗಿ ತೇರುವ ಕಾಲ ಮಾಧವ ಕೇಳು, ಅಂದು ನೀನು ಬಾಲಮುಕುಂದನಾಗಿ ಆಲದೆಲೆಯಲು ಪೌಡಿಸಿದ ಕಾಲಕ್ಕೆ ಜನಿಸಿದ ದುರುಳ ಮಧುಕೈಟವರು ಬ್ರಹ್ಮನನ್ನೇ ನುಂಗಲು ಬಂದಾಗ ನೀನು ಅವರಲ್ಲಿ 5 ಸಹಸ್ರ ವರ್ಷ ಹೋರಾಡಿಯೂ ಜಯ ಲಭಿಸದಿದ್ದಾಗ ಆದಿಮಾಯ ಆದೇಶದಂತೆ ನಾನು ಹೋಗಿ ಅವರನ್ನು ವಧಿಸಿದೆ. ಬಳಿಕ ನಿನ್ನ ಕರವೇರಿದೆ. ಅಂದಿನಿಂದ ನೀನು ಸುದರ್ಶನಧಾರಿಯಾದೆ. ಆದರೆ ನಿನಗೆ ನನ್ನಲ್ಲಿ ಎಲ್ಲಿನಿಂದ ಗೌರವವಿಲ್ಲದೆ ಹೋಯಿತು. ಇಂದು ಶತ್ರುಪ್ರಸೂದನನಿಂದ ನೀನು ಯುದ್ಧದಲ್ಲಿ ಸೋತು ಓಡಿ ಬಂದಾಗ ನಾನು ಹೋಗಿ ಅವರನ್ನು ವಧಿಸಿ ಜಯಗಳಿಸಿ ಬಂದಿದ್ದೇನೆ. ನನ್ನಂತಹ ಶ್ರೇಷ್ಠರು ನಿನ್ನಂತರ ಕನಿಷ್ಠರ ಕರವೇರಿದಲ್ಲಿ ನಮ್ಮ ಗೌರವಕ್ಕೆ ಧಕ್ಕೆ. ಆದ್ದರಿಂದ ನಿನ್ನ ಕರವೇರಲಾರೆ ನಾನು. ಸುದರ್ಶನ ನಿನಗೆ ನಾನು ನಾನು ಎಂಬ ಮತ ನೆತ್ತಿಗೇರಿದೆ. ಇದಕ್ಕೆ ಮತ್ತರೆ ಹೇಳಬೇಕು. ಏನು ಮಾಡ್ತೇನೆ ಅಂತ ನೋಡು. ನೀನು ಭೂಲೋಕದಲ್ಲಿ ಮಾನವನಾಗಿ ಜನಿಸು. ಕರಿಯ ಬರದನ ನುಡಿಯ ಕೇಳಿ ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣ ಕೆರಗುದೆ ನುಡಿದಿದನು ಹರಿಯ ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ ಇನ್ನೊಳೆದಗೆ ಭೇದ ನಿನ್ನೊಳಿದ ಉಪಾದ ಮುನ್ನ ನಂಬಿದೆ ಪಾದನು ಮನ್ನಿಸೆನ್ನ ಪರಾಧವ ಕೇಶವ
ನನ್ನಿಂದ ಸ್ವಲ್ಪ ಅಪರಾಧವಾಯಿತು. ನಾನೊಬ್ಬ ಅಹಂಕಾರದಲ್ಲಿ ನಿನಗೆ ಬಾಯಿಗೆ ಬಂದ ಹಾಗೆ ಜರಿದೆ, ಅಹಂಕಾರದಿಂದ ಮೆರೆದೆ. ತಂದೆ, ಈಗ ಸುಜ್ಞಾನ ಬರಲಿತ್ತು. ನಿನ್ನನ್ನು ಅಗಲಿ ಭೂಲೋಕದಲ್ಲಿ ನಾನು ಜೀವಿಸಲಾರೆ. ನೀನಿಲ್ಲದೆ ನನಗೇನು ಬಲ? ಕಾಪಾಡಬೇಕು. ನನ್ನನ್ನು ಶಾಪದಿಂದ ಮುಕ್ತಿಗೊಳಿಸಬೇಕು ತಂದೆ, ಕಾಪಾಡಬೇಕು. ದರ್ಶನ ಏನಯ್ಯ, ಚಿಂತಿಸಬೇಕು. ಕೃತವೀರ್ಯ ಸುತನಾಗಿಯೇ ಪವಿತ್ರವಾದ ವೈಕುಂಠದಲ್ಲಿ ಇರಲು ಯೋಗ್ಯರಲ್ಲ ಎಂದು ತಿಳಿದು ಗರ್ವಿತನಾದೆಯಾ? ದುಃಖಿಸಬೇಡ ಭಕ್ತ, ಚಿಂತಿಸಬೇಡ. ನೀನು ಭೂಲೋಕದಲ್ಲಿ ಕ್ಷತ್ರಿಯ ವಂಶದಲ್ಲಿ ಕೃತವೀರ್ಯನಿಗೆ ಕಾರ್ತ್ಯವೀರ ಎಂಬ ಹೆಸರಿನ ಮಗನಾಗಿ ಜನಿಸಲಿರುವೆ. ತ್ರಿಮೂರ್ತಿಗಳ ಅಂಶದಿಂದ ಜನಿಸಿರುವಂತಹ ದತ್ತಾತ್ರೇಯರು ನಿನಗೆ ಸಕಲ ವಿದ್ಯೆಯನ್ನು ದಾನಗೈಯಲಿದ್ದಾರೆ. ಬಳಿಕ ಯಾವಾಗ ನೀನು ನಿನ್ನದೇ ಆದ ದರ್ಪ ಅಹಂಕಾರದಿಂದ ಬೆಳೆಯುತ್ತೀಯೋ ಆಗ ನಾನು ಪರಶುರಾಮನಾಗಿ ಅವತಾರವೆತ್ತಿ ನಿನ್ನನ್ನು ಸಂಹರಿಸಿ ಪುನಃ ವೈಕುಂಠಕ್ಕೆ ಸೇರಿಸುತ್ತೇನಂತೆ. ಅಲ್ಲಿವರೆಗೆ ನೀನು ಭೂಲೋಕದಲ್ಲಿರುವುದು ಅನಿವಾರ್ಯ ಮಗನೇ. ಆಗಲಿ ತಂದೆ, ನಿಮ್ಮ ಶಾಪವೇ ನನಗೆ ಜ್ಞಾನ ನೀಡುವ ವರವಾಗಿ ಪರಿಣಮಿಸಲಿ. ನಿಮ್ಮ ಸಂಕಲ್ಪದಂತೆ ಅತಿ ಶೀಘ್ರ ಸ್ವರ್ಗ. ಸುದರ್ಶನನ ವಿಜಯವೂ ಆಯಿತು. ವಿಜಯದಲ್ಲಿ ಮದದಿಂದ ಮೆರೆದ ಸುದರ್ಶನನ ಗರ್ಭಭಂಗವೂ ಆಯಿತು. ನಾನು ನನ್ನದೇ ಎಂದು ಮೆರೆಯುವ ಲೋಕಮುಖಕ್ಕೆ ಪಾಠವೂ ಆಯಿತು. ಮುಂದೇನಾಗುತ್ತದೆ ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದ ಆರಾಧ್ಯರಾದಂತಹ ಶ್ರೀ ಪಂಚಲಿಂಗೇಶ್ವರ ದೇವರ ಹಾಗೂ ಮಂದರ ದೇವಗಳನ್ನು ಮನಸ ವಂದಿಸುತ್ತಾ, ಆತ್ಮೀಯ ಭಗವದ್ಭಕ್ತ ಬಂಧುಗಳೇ ಹಾಗೂ ಕಲಾಭಿಮಾನಿ ಬಂಧುಗಳೇ, ವಿಶೇಷವಾಗಿ ಬಾಯಾರು ಜಾತ್ರೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ಈ ಒಂದು ಜಾತ್ರೋತ್ಸವದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ಶ್ರೀ ಪಂಚಲಿಂಗೇಶ್ವರ ಕಲಾವೃಂದ ಬಾಯಾರು ಮುಳಿಗದ್ದೆ ಮಕ್ಕಳ ತಂಡದವರಿಂದ ಇದೀಗ ಯಕ್ಷಗಾನ ಪ್ರದರ್ಶನ ನಡೀತಾ ಇದೆ. ಈ ಶುಭ ಸಂದರ್ಭದಲ್ಲಿ ಮಕ್ಕಳಿಗೆ ತರಬೇತಿಯನ್ನು ನೀಡಿ
ಅವರಿಗೆ ತಮ್ಮ ಸಂಪೂರ್ಣ ವಿದ್ಯೆಯನ್ನು ಧಾರೆ ಎರೆದಂತಹ ಶ್ರೀ ಯಕ್ಷಗುರುಗಳಾದ ಶ್ರೀ ರಮೇಶ್ ಶೆಟ್ಟಿ ಬಾಯಾರು ಇವರಿಗೆ ಶಿಷ್ಯಂದಿರಿಂದ ಒಂದು ಗೌರವಾರ್ಪಣೆ ಕಾರ್ಯಕ್ರಮ ಇದೆ. ಕಲಾಭಿಮಾನಿ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಪಂಚಶ್ರೀ ಗೆಳೆಯರ ಬಳಗ ಬಾಯಾರ್ ಇವರು ಯಕ್ಷಗುರುಗಳಾದಂತಹ ಶ್ರೀ ರಮೇಶ್ ಶೆಟ್ಟಿ ಬಾಯಾರ್ ಇವರನ್ನು ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದಾರೆ. ಗುರುಗಳಾದಂತಹ ರಮೇಶನ ವೇದಿಕೆಗೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪಂಚಶ್ರೀ ಗೆಳೆಯರ ಬಳಗದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಈ ಒಂದು ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದೆ. ಶಾಲು ಹೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಫಲವಸ್ತುಗಳನ್ನು ಸಮರ್ಪಿಸುವ ಮೂಲಕ ಈ ಒಂದು ಗೌರವಾರ್ಪಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಪಂಚಶ್ರೀ ಗೆಳೆಯರ ಬಳಗ ಬಾಯಾರು. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ಯಕ್ಷಗುರುಗಳಾದ ಶ್ರೀ ರಮೇಶ್ ಶೆಟ್ಟಿ ಬಾಯಾರು ಇವರಿಗೆ ಶ್ರೀ ಕ್ಷೇತ್ರದ ಆರಾಧ್ಯ ಮೂರ್ತಿ ಶ್ರೀ ಮಂಚನಗೀಶ್ವರ ದೇವರ ಹಾಗೂ ಮಂದರ ದೈವಗಳು ಆಯುಷ್ಯ ಆರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲೆಂಬುದಾಗಿ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಕ್ಕೊರಳಿನಿಂದ ಹಾರೈಸ್ತಾ ಇದ್ದೇವೆ. ಅವರಿಗೆ ಪಂಚಶ್ರೀ ಗೆಳೆಯರ ಒಳಗಾಗಿ ತುಂಬು ಹೃದಯದ ಪ್ರಣಾಮಗಳೊಂದಿಗೆ ಅನಂತಾನಂತ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಪಂಚಶ್ರೀ ಗೆಳೆಯ ಬಳಗ ಬಾಯಾರ್ ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಅನಂತಾನಂತ ವಂದನೆಗಳು. ಯಕ್ಷಗಾನ ಮುಂದುವರಿಯುತ್ತದೆ. ಕಲಾಭಿಮಾನಿ ಬಂಧುಗಳು ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಇಂದು ವಂಶೋದ್ಭವನೆ ಕೇಳಿದನು ಜಮದಗ್ನಿ ಭಕ್ತಿಗಳಿಂದ ಪೂಜಿಸುತ್ತಿರುವ ಅಗ್ನಿಯನು ಅಂದುಲೇನು ಸಾಗರದಲ್ಲ ಜಲಬಲು ತಾರಣರು ನಲವಿಂದ ಕೊಂಡು ತಾರಣರು ನದಿಗೆಡೆ ತಂದರು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರಿ ಮಂತ್ರ ನಮ್ಮಿ ಆಶ್ರಮದಲ್ಲಿ ಎಲ್ಲರಿಗೂ ಬೀಜ ಮಂತ್ರ. ರೇಣುಕ ಮಹಾರಾಜನಿಗೆ ಮಗಳಾಗಿ ರಾಜಕುಮಾರಿಯಂತೆ ಬದುಕಬಹುದಾಗಿತ್ತಾದರೂ ನಾನು ಅದನ್ನು ತ್ಯಜಿಸಿದೆ. ಪರಮರ ಶಿವರೇಣ್ಯರಾದ ಜಮದಗ್ನಿ ಮಹರ್ಷಿಗಳನ್ನು ಒಲಿದು ವಿವಾಹವಾದೆ. ಅಂದಿನಿಂದ ಇದುವರೆಗೂ ಋಷಿ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಆದರ್ಶ ಜೀವನವನ್ನು ನಡೆಸುತ್ತಾ ಬರುತ್ತಿದ್ದೇನೆ. ನನ್ನ ಧರ್ಮದ ಪಾಲನೆ ಉಳಿದವರಿಗೂ ಅನುಕೂಲವಾಗಿ ನಿಂತಿದೆ. ತಮ್ಮ ಜೀವನ ಜಮದಗ್ನಿ ರೇಣುಕಿಯಂತಿರಬೇಕೆಂದೇ ಎಲ್ಲರೂ ಹಾರೈಸುತ್ತಾರೆ. 4 ಗಂಡು ಮಕ್ಕಳಿಗೆ ಜನ್ಮ ನೀಡಿದೆ. 5ನೇ
ಏಳನೇ ಗರ್ಭಕ್ಕಾಗುವಾಗ ಶ್ರೀಮನ್ನಾರಾಯಣ ಕನಸಲ್ಲಿ ಬಂದು ನಿನಗೆ ಮಗನಾಗಿ ಜನಿಸುತ್ತೇನೆ ಎಂದ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ಭಗವಂತ ಮಗನಾಗಿ ಜನಿಸುವಾಗ ಅತ್ಯಂತ ಹರ್ಷಪಟ್ಟೆವು. ಭೃಗುವಂಶಸ್ಥನಾದ ಮಗುವಿಗೆ ಭಾರ್ಗವರಾಮ ಎಂದು ಹೆಸರಿಸಿ ಕೈಲಾಸಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಟ್ಟಿದ್ದೇವೆ. ಎಂದಿನಂತೆ ಇಂದು ಕೂಡ ನನ್ನ ಪತಿಯ ಜಪಾನುಷ್ಠಾನಕ್ಕಾಗಿ ಶುದ್ಧೋದಕವನ್ನು ತರಲೆಂದು ನರ್ಮದಾ ನದಿ ಬಳಿಗೆ ಹೊರಟಿದ್ದೇನೆ. ಆದಷ್ಟು ಬೇಗನೆ ಆ ಕಡೆಗೆ ಸಾಗಿ ಪತಿ ಸೇವೆಯನ್ನು ಪೂರೈಸುತ್ತಾನಂತೆ. ಏನಿದು? ನರ್ಮದೆಯವನದಿ ಕ್ರೀಡಿಸುವ ಕಂಡಾಗ ಮಮಕಾಂತ ಸಹಿತಿ ಮರೆವರಂತೆ ಕ್ರೀಡಿಸುವರೆಯೋ. ಏನಿದು ವಿಸ್ಮಯ? ಯಾಕಿಲ್ಲಿ ಇಷ್ಟು ಮಂದಿ ನೆರೆದಿದ್ದಾರೆ? ಏನು ನಡೆಯುತ್ತಿದೆ ಇಲ್ಲಿ? ಗಂಡು ಹೆಣ್ಣುಗಳೆಂಬ ಭೇದವಿಲ್ಲದೆ ಇಷ್ಟು ಸಂಖ್ಯೆಯಲ್ಲಿ ಜನ ಸೇರಿರಬೇಕಾದರೆ ದೊಡ್ಡ ಕಾರ್ಯಕ್ರಮವೇ ಇರಬೇಕು. ಓಹೋ, ಸರಿಯಾಗಿ ನೋಡಿದರೆ ಅರ್ಥವಾಯಿತು. ಇವರು ಇಲ್ಲಿ ಆಟಕ್ಕಾಗಿ ಸೇರಿದ್ದಾರೆ. ನನಗೆ ನನ್ನ ಪೂರ್ವಾಶ್ರಮ ನೆನಪಾಯಿತು ನೋಡಿ. ಇವರಾಡುತ್ತಿರುವುದು ನೀರಾಟ. ಅರಸುಗಳ ಸಪ್ತವ್ಯಸನಗಳಲ್ಲಿ ಇದೋ ಒಂದು. ನಾನು ಒಬ್ಬ ರಾಜಕುಮಾರನನ್ನೇ ಮದುವೆ ಆಗುತ್ತಿದ್ದರೆ ಹೀಗೆ ಅಮೋದ ಪ್ರಮೋದಗಳಲ್ಲಿ ಮುಳುಗೇಳಬಹುದಿತ್ತು. ಬಿಡೋಣ, ಅವೆಲ್ಲ ಕಳೆದ ಕತೆ. ಈಗ ಅದನ್ನು ಯೋಚಿಸಿ ಫಲವಿಲ್ಲ. ಓಹೋ, ಯೋಚಿಸುತ್ತಾ ಕಾಲ ಕಳೆದೇನೆ. ಕೂಡದು. ಯಾಕೆಂದರೆ ಸ್ವಲ್ಪ ತಡವಾದರೆ ನನ್ನ ಗಂಡ ಬಹಳ ವ್ಯಗ್ರವಾಗುತ್ತಾರೆ. ಘನಕೋಪವಂತ ಆತ. ಬಲದಿಂದ ಅದನ್ನು ಕರಗತಗೊಳಿಸಿಕೊಂಡಿದ್ದೇನೆ. ಹೋಗಲಿ, ಪತಿದೇವರಿಗಾಗಿ ಸರಗಿನಲ್ಲಾದರೂ ನೀರೊಯ್ಯೋಣವೆಂದರೆ ಇಂದು ಅದು ಕೈ ಸಾಗದು. ಯಾಕೆ ಹೀಗಾಗುತ್ತೆ? ಪತಿ ಸೇವಾ ದುರಂತರಳಾದ
ನನ್ನ ರಮಣ. ಇಲ್ಲಿ ಹೀಗಾಯ್ತೆಂದು ವಿವರಿಸಿದರೆ ಕೋಪಿಸಿಕೊಳ್ಳಲಾರರು. ಮಾಡಿದ ತಪ್ಪನ್ನು ಒಪ್ಪಿಕೊಂಡರೆ ಕ್ಷಮಿಸಿ ಯಾರು. ಆದ್ದರಿಂದ ಆ ಕಡೆಗೆ ಸಾಗುತ್ತೇನಂತೆ. ಮಹರ್ಷಿಗಳ ವಿಶ್ವವಿದ್ಯಾಲಯದಲ್ಲಿ ಅನೇಕ ಶಿಕ್ಷಕೋಟಿಗಳು ಶಿಕ್ಷಣವನ್ನು ಪಡೆದು ಪ್ರಜಾಕೋಟಿಯಲ್ಲಿ ಉತ್ತಮ ಸ್ಥಾನವನ್ನು ಪಡೆದಿದ್ದಾರೆ. ಕೀರ್ತಿಗಳಿ ಗಳಿಸಿ ಸುಗಂಧಸಿತನಾದ ಭಾರ್ಗವ ಜಾಮದಗ್ನಿಯ ಹೆಸರನ್ನು ಗಳಿಸಿದ್ದಾರೆ. ಕೀರ್ತಿ ಗಳಿಸಿ ತಂದಿದ್ದಾರೆ ಎಂಬುದೇ ಹೆಮ್ಮೆಯ ವಿಚಾರ. ಶಿಷ್ಯರ ಸಂಬಂಧ ಹೊಂದಿರುವ ಈ ಕಾಲಘಟ್ಟದಲ್ಲಿ ನಮ್ಮ ಈ ಆಶ್ರಮ ಅಮಿತ ಸದ್ಗುಣ ಪೂರ್ಣ ನಮಿಸಿ ಬೇಡುವೆ
ಮಾಡಿಕೊಳ್ಳು ನೀನು. ನಿಲ್ಲಿಸು ನಿನ್ನ ರಗಳೆಯನ್ನು. ಅದು ಹಾಗೆ ಸುಳ್ಳು ಹೇಳುವ ಬೇಗನೆ ಆನೆಗೆ ಶರಣಾಗುವುದು. ನೀನು ಹಾಗೆ ಏನಾದರೂ ನಾಲ್ಕು ಮಾತಾಡಿ ಈ ಮುನಿಯನ್ನು ಮಂಗಾಡಿಸಬಹುದು ಎಂದು ತಿಳಿಯಬೇಡ. ಇನ್ನು ನನ್ನ ಮಗನ ಮೇಲೆ ಆಣೆ ಹಾಕ್ತಿಯಲ್ಲ, ಎಷ್ಟು ಮಾತಾಡ್ತಿ, ಬಿಟ್ಟರೆ ಭಾರಿ ಮಾತಾಡ್ತಿ. ತೊಲಗು, ಕೊಂದೇ ಬಿಟ್ಟೆ. ಆದಿತ್ಯ ಸ್ವಾಮಿ ಕೊಲ್ಲುತ್ತೀರಾ? ಕೊಲ್ಲುತ್ತೇನೆ. ಕೊಂದು ಬಿಡಿ. ಹಾ, ಹೀಗೆ ಮಾತಾಡಿ ಅರ್ಧ ಸಾಯಿಸದಿರಿ. ಕೊಂದು ಬಿಡಿ. ಕೊಲ್ಲುತ್ತೇನೆ. ಕೊಂದು ಬಿಡಿ. ಕೊಂದರೆ ನಿನಗೆ ಮುಕ್ತಿ ಸಿಗಬಹುದೇ? ಮಗನೇ, ನಿನ್ನನ್ನು ಸಾಯಿಸಲು ನಾನಲ್ಲ, ನನ್ನ ಮಕ್ಕಳನ್ನೇ ಕಳಿಸ್ತೇನೆ. ಮಗನೇ ವಸು, ಬಾ ಮಗನೇ. ಬರಬೇಕೆಂದು ಕೂಗಿ ಕರೆದಿರಿ. ಯಾಕೆ ಕರೆದಿರಿ ಹೇಳಿ, ನಾನಿದ್ದೇನೆ. ಅಪ್ಪ, ಏನಿದು? ಕತ್ತಿ. ಇಡಿ. ಅದು ಯಾರು? ಅಮ್ಮ. ಅಮ್ಮನ ಗುಮ್ಮಣ. ಸರಿ, ಹೊರ ತಲೆಯನ್ನು. ಏನಾಯ್ತು? ತಾತ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಎಂಬುದು ವೇದವಚನ. ಹೀಗಿದ್ದು ನೀವು ತಾಯಿಯನ್ನೇ ಕೊಲ್ಲಲು ಹೇಳುತ್ತಿದ್ದೀರಲ್ಲ. ಹೌದು. ಒಂದು ವೇಳೆ ನಾನು ಕೊಂದರೆ ತಾಯಿಲ್ಲ ಎಂದಾಗದೆ. ಹೌದು. ಆದ್ದರಿಂದ ಕಠಿಣ ಕೆಲಸ ನನ್ನಿಂದ ಆಗದು, ಕ್ಷಮಿಸಿರಿ. ಆಗದೆ? ಆಗುದಿಲ್ಲ. ಯಾಕಲ್ಲ ಇಡಲಿ. ಆಗುದಿಲ್ಲ. ಆಗುವುದಿಲ್ಲ. ಆಗ್ಲಿಲ್ಲ ಅಂದ್ರೆ ಸಾಯ್ತಿ. ಆದಿತ್ತು. ಸತ್ತು ಹೋಗ್ತಿ. ಆದಿತ್ತು. ಸತ್ತೇ ಹೋಗ್ತಿ. ಸತ್ತೇ ಒಂದು ಹೋದರೆ ಏನಾಯ್ತಂತೆ? ಇನ್ನೊಬ್ಬನಿದ್ದಾನಲ್ಲ, ಮಗನ ಸುಮ್ಮನೆ ಬಾ ಮಗನೇ.
ತಕ್ಷಣ ಓಡಿ ಬಂದೆ. ನನ್ನಿಂದ ಅಪ್ಪನೇ ನೀಡಿದ ಕ್ಷಣ ಹೇಳಿದ ಕೆಲಸಗಳನ್ನೆಲ್ಲ ಕೂಡಲೇ ಮಾಡಿಕೊಡುತ್ತೇನೆ. ಹೇಳಿರಿ ಅಪ್ಪ, ಹೇಳಿರಿ. ಮಗನೇ, ನೀನು ಒಳ್ಳೆಯ ಮಗ. ಏನಿದು? ಅದು ಯಾರು? ತಾಯಿ. ತಾಯಿ ಕತ್ತರಿಸೋಳು ನಾನು. ಏನೋ ಆಗುದಿಲ್ಲ. ಆಗುದಿಲ್ವೇ? ಒಳಗಿಷ್ಟು ಬಡಿಸಿಟ್ಟಿದ್ದೇನೆ, ತಿನ್ಲಿಕ್ಕಾಗ್ತದ? ಕೆಲಸಕ್ಕೆ ಬಾರದವ ಹೆಕ್ಕದನ್ ಇಡಲಿ. ಆಗುವುದಿಲ್ಲ. 100 ಮಾತಿಗೆ ಆಗುದಿಲ್ವೇ? ಸತ್ತು ಹೋಗ್ತಿ, ಸತ್ಯ ಹೋಗ್ತಿ, ಸತ್ತೇ ಹೋಗು. ಮಗನೇ ಸುತ್ತಪ್ಪ, ಬಾ ಮಗನೇ. ಅದ್ಯಾರೋ ನಮ್ಮ ಮಾತನ್ನು ಕಡಿತಾನೆ. ಯಾಕಪ್ಪ ಏನು ಹೇಳುತ್ತಿದ್ದೀರಿ? ಹೆತ್ತ ತಾಯಿಯ ತಲೆ ಕಡಿಯಲು ನನ್ನಿಂದ ಸಾಧ್ಯ ಇಲ್ಲ. ಏನಾದರೂ ಹೇಳಿ ನಡೆಸಿ ಕೊಡುತ್ತೇನಪ್ಪ. ಇಲ್ಲಪ್ಪ. ಹೆಕ್ಕದನ್ನು ಬಿಸಾಡಿದ್ದಾಕೆ ಅಲ್ಲಿಡು. ಅವಳ ತಲೆ ಕಡಿಯೋದಿದ್ರೆ ನಿನ್ನ ತಲೆ ಓದಿತ್ತು. ಆದೀತೆ ಸತ್ತು ಹೋಗ್ತಿ. ಸತ್ತರು ಸರಿ, ತಾಯಿಯ ಕೊಲೆ ನನ್ನಿಂದ ಸಾಧ್ಯವಿಲ್ಲಪ್ಪ. ಹಾಗಾದ್ರೆ ಸತ್ತೇ ಹೋಗು. ಹೌದು ಹೌದು, ಅದೇ ಸರಿ. ಈ ಕುಲಟೇರು ಸಿರವರಿಯಲು ಯೋಗ್ಯನಾದವನೊಬ್ಬನಿದ್ದಾನೆ. ಅವನೇ ನನ್ನ ಮಗ ರಾಮ. ಕೈಲಾಸಕ್ಕೆ ಪರಶುವಿದ್ಯೆಯನ್ನು ಕಲಿಯಲು ಹೋಗಿದ್ದಾನೆ. ದೀರ್ಘ ಧ್ವನಿಯಿಂದ ಆತನನ್ನೇ ಕರೆಯುತ್ತೇನಂತೆ. ಮಗನೇ ರಾಮ, ಬಾ ಮಗನೇ.
ಧರೆಯ ಮೇಲ್ಗಡೆ ನಗ್ರಜರ ಕಂಡು ಧರೆಯ ಮೇಲ್ಗಡೆ ನಗ್ರಜರ ಅಗ್ರಜರ ಕಂಡು ದುಃಖದಿಂದಿರುವ ಮಾತೆಯ ನೋಡಿ ದುಃಖದಲ್ಲಿರುವ ಮಾತೆಯ ನೋಡಿ ಮರುಗಿ ಮನದಲ್ಲಿ ಮರುಗಿ ಮನದಲ್ಲಿ ಜಗದಲ್ಲಿ ಕರಗುತ್ತ ಇದ್ದಂದರು ನಮಗೆ ನಮ್ಮಗಳು ಅಶಾಂತಿಯಿಂದ ಕೂಡಿದೆ. ಇದಕ್ಕೆಲ್ಲ ಕಾರಣವೇನು? ಅಪ್ಪ, ವಿನಾಯಕನಲ್ಲಿ ಪರಶಿವಿದ್ಯೆಯನ್ನು ಕಲಿಯುತ್ತಿರುವ ಕಾಲಕ್ಕೆ ತಮ್ಮ ಎತ್ತರದ ಧ್ವನಿಗೆ ಉತ್ತರವಾಗಿ ಅಲ್ಲಿಂದ ಓಡಾಡಿಕೊಂಡು ಬಂದೆ. ನಿಮ್ಮನ್ನು ಕಂಡೆ. ಯಾಕಿದೆಲ್ಲ? ಈಗ ನನ್ನಿಂದ ಏನಾಗಬೇಕು ತಿಳಿಸಿ ಜನಕ. ನೀನು ನನ್ನ ಕುಲವನ್ನು ಬೆಳಗಿಸುವ ಹೊಣೆಯುಳ್ಳವ ಎಂದು ನನಗೆ ಅರಿವಾಯಿತು. ಹೌದೇ? ಅವುಗಳಿಗೆ ಯೋಗ ಇಲ್ಲ, ಆದುದರಿಂದ ಧರೆಯ ಮೇಲೆ ಬಿದ್ದುವೆ. ಕಂದ, ನೀನೊಂದು ಹಾಗೆ ದೃಢವಾದ ಉದ್ದೇಶವನ್ನಿಟ್ಟುಕೊಂಡು ನಿನ್ನನ್ನು ಬರಮಾಡಿಸಿಕೊಂಡೆ. ಮಗನೇ, ಬಹಳ ಬಹಳ ಹಾಳು. ಆದ ಕಾರಣ ಯಾರನ್ನು ನಂಬುವುದಕ್ಕಾಗುವುದಿಲ್ಲ. ಮರ್ತ್ಯದ ಆಚಾರ ವಿಚಾರಗಳು ನಂಬಲರ್ಹವಾಗಿದೆ. ಅದಕ್ಕಾಗಿ ಮಗನೇ, ನನಗೆ ವಿಶ್ವಾಸ ಬೇಕು. ಅದಕ್ಕಾಗಿ ನನಗೆ ಭಾಷೆಗಳು
ನನ್ನ ಉದ್ದೇಶವೇನೆಂದು ಬಲ್ಲೆಯ? ನಿನ್ನ ಅಣ್ಣಂದಿರು ಸೋತು ನೆಲಕಚ್ಚಿದರು, ಆದರೆ ನೀನು ನನ್ನ ಪರ್ಮೆಯ ಮಗ. ಮಗನೇ, ಅದು ಅಲ್ಲಿರುವಂತಹ ಹೆಣ್ಣೆಂಬ ಪಿಶಾಚ ಶಿರವನ್ನು ಕತ್ತರಿಸು. ಮಾತನಾಡಬೇಡ, ಕತ್ತರಿಸಿದರೆ ತಲೆ. ಪರಿಕಿಸಿತನಯನ ದಾಸಗಳನ್ನು ಮುನಿವರಗಳ ನಿನಗಾನು ಕರುಣಿಸಿದರೆ ಹಿತಗಳ ಗುಡ್ಡ ಬೇಡಿದನು, ಕರುಣಿಸಿ ಮೂರನು ಬೇಡನೆ ಹಿತಗಳ ಗುಡ್ಡ ಬೇಡಿದನು. ಸಂತೃಪ್ತನಾದೆ ಮಗನೇ. ನಾನೆನಿಸಿದ ಕಾರ್ಯ ಕೈಗೂಡಿತು. 10 ಹಲವು ಮಕ್ಕಳಾಕಿ ನಿನ್ನಂತ ಒಬ್ಬ ಮಗನಿದ್ದರೆ ಸಾಕು ಮಗನೇ. ಮಗನೇ, ಹೆಮ್ಮೆಯಿಂದ ಹೇಳುತ್ತೇನೆ, ಮೆಚ್ಚಿದ ನಾನು ನಿನಗೆ 3 ವರಗಳನ್ನು ನೀಡುತ್ತೇನೆ. ಒಳಿತು ಕೊಡುವ ಕೊಡಮಾಡುವ ವರಗಳನ್ನು ಪಡೆದು ನೀನು ಹರ್ಷಿತನಾಗು ಮಗನೇ. ಕೇಳಿಕೋ ಮಗನೇ, ಕೇಳಿಕೋ. ಕರುಣಿಸು ಮಾತೆಯ, ಕರುಣಿಸು ಮಾತೆಯ ಜೀವವ ಎನ್ನಯ ಹಿರಿಯವಾರಿ ಕೆಡದೆ. ಕರುಣಿಸು ಕರುಣಿಸು ಮಾತೆಯ ಜೀವವ, ಮಾತೆಯ ಜೀವವ ಎನ್ನಯ ಹಿರಿಯವ ಈ ಕ್ಷಣದಿ ಹೇಳಲಿ, ಎನ್ನಯ ಹಿರಿಯವ ಈ ಕ್ಷಣದಿ ಹೇಳಲೇ.
ಜೀವವ ಎನ್ನಯ ಹಿರಿಯವರು ಈ ಕ್ಷಣ ನೀರು ಕರೆಯಲಿ ಕೆಡದವರು ಏಳಲಿ ಕರೆಯಲಿ ಕೆಡದವರು ಏಳಲಿ ಎನಗಿ ದುರಿತವು ಬರದಿರಲಿ ಎನಗಿ ದುರಿತವು ಬರದಿರಲಿ ಜನಕ ಆದರೆ ನಾನೀಗ ಏಕಾಂಗಿ. ನನಗೆ ನಿಮ್ಮನ್ನು ಬಿಟ್ಟರೆ ನನಗೆ ಇನ್ಯಾರಿದ್ದಾರೆ? ಆದುದರಿಂದ ಆಟವಾಡುತ್ತಾ ಬೆಳೆಯಲು ಬದುಕಲು ನನಗೆ ನನ್ನನ್ನಂದಿರು ಬೇಕಪ್ಪ. ಮಗನೇ, ಏನಂದು ಹೇಳ್ತಿ? ಆ ದಂಡ ಪಿಂಡಗಳ ಅನ್ನಕ್ಕೆ ದಂಡ, ಭೂಮಿಗೆ ಭಾರ, ಕೆಲಸಕ್ಕೆ ಬಾರದವುಗಳು. ನಾನೇ ಹಾಳಾಗಿ ಹೋಗಲೆಂದು ಶಾಪ ಬಿತ್ತದ್ದು. ಬಿಡು, ಅದನ್ನು ಬಿಡು, ಸಾಯಲಿ ಅವಳು. ಬೇರೆ ಏನಾದರೂ ಕೇಳಿಕೊ. ಅಣ್ಣಂದಿರು ಬೇಕೇ ಬೇಕು. ಮಗನೇ, ಹಠ ಮಾಡದಿರು. ಸಾಯಲಿ ಅವಳು, ಸಾಯಲಿ. ನನಗೆ ಅಣ್ಣಂದಿರು ಬೇಕೇ ಬೇಕು. ಆಯ್ತು, ನನಗಾಗಿ ಅಲ್ಲ ನಿನಗಾಗಿ ಬದುಕಿಸುತ್ತೇನೆ. ಆದರೆ ಅವುಗಳು ನನ್ನ ಕಣ್ಣೆದುರು ಬರಬಾರ್ದು. ಅಲ್ಲಿಂದಲೇ ಹೋಗ್ಬೇಕು, ತಿಳಿತಾ? ಹಾಗೆ ಆಗಲಿ ಅಪ್ಪ. ಬದುಕಲಿ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಆಯ್ತಲ್ಲ, ಒಂದನ್ನು ಸುಮ್ಮನೆ ವ್ಯರ್ಥಪಡಿಸಿದೆ. ಇನ್ನಾದರೂ ಮಗನೇ, ನಿನಗೆ ಉಪಯೋಗಕ್ಕೆ ಬರುವುದಂತದ್ದನ್ನು ಕೇಳಿಕೊ. ಮಗನೇ, ತೀರ್ಥರೂಪರೇ, ಜನನಿ ಮೊದಲ ಪಾಠಶಾಲೆ. ಜನನಿಯಿಂದ ಜನರು ಪಾಠ ಕಲಿತರು. ಅಂತಹ ಜನನಿಯನ್ನು ಕೊಲ್ಲುವುದುಂಟೆ? ಬಿಡು. ನನಗೆ ನನ್ನೊಳಗಿನ ಮಹಾಶ್ರಮಕ್ಕೆ ಬಂದಾಗ ಪ್ರೀತಿಯಿಂದ ಕಳ್ಕೈಸುವ ಅಮ್ಮ ಬೇಕೇ ಬೇಕು. ಮಗನೇ, ಎಂತ ಅಂತ ಮಾತಾಡ್ತೀನಿ? ಆಕೆ ಈ ಆಶ್ರಮಕ್ಕೆ ಬರ್ದೇಳೆಂದು ತಾನೆ ನಿನ್ನನ್ನು ಅಷ್ಟು ದೂರದಿಂದ ಕರೆಸಿ ಕೊಲ್ಲಿಸಿದ್ದು. ಆಕೆ ಸಾಹಸ ಬೇಡ, ತಲೆಗೆಟ್ಟವರಂತೆ ವರ್ತಿಸದಿರು. ಅದೊಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳಿಕೊ. ಅಪ್ಪ, ಇವನ ಮಾತುಗಳು ಬೇಡ. ಇನ್ನೊಂದಮ್ಮ ಬಂದಳಾದರೆ ಆಕೆ ಚಿಕ್ಕಮ್ಮನೋ ಅಥವಾ ಮಲತಾಯಿಯೋ ಆಗುತ್ತಾಳೆ. ಅದು ನನಗೆ ಬೇಡ. ನನಗೆ ನನ್ನಮ್ಮನೇ ಬೇಕು. ನನ್ನಮ್ಮ ಅಮ್ಮನೆ, ಬೇರೆಲ್ಲ ಸುಮ್ಮನೆ. ಬದುಕಿಸು ನನ್ನಮ್ಮನನ್ನು ಗಮ್ಮನೆ. ಮಗನೇ, ನೀನೇ ತಿಳಿ. ಯಾಕಿಷ್ಟು ಹಠ ಮಾಡುವೆ? ಆಕೆ ಆಶ್ರಮಕ್ಕೆ ಬೇಡ ಅಂತಲ್ವಾ ಇಷ್ಟೆಲ್ಲ ಆದದ್ದು. ಈಗ ನೀನಿಲ್ಲಿ ಬದುಕಿಸುವುದಾದರೆ ಆಗ ಯಾಕೆ ಕೊಲ್ಲಬೇಕಿತ್ತು? ರಣ ಹಿಡಿಯದಿರು. ಅಷ್ಟಕ್ಕೂ ನಿನಗೆ ಅಮ್ಮ ಬೇಕಿದ್ದರೆ ನಾನು ಬೇಗನೆ ಒಂದು ಹೆಣ್ಣನ್ನು ನೋಡಿ ಮದುವೆ ಆಗುತ್ತೇನಂತೆ. ನಿನಗೆ ಅಮ್ಮ ಸಿಗುತ್ತಾಳೆ. ಅಪ್ಪ, ನನಗೆ ನನ್ನಮ್ಮನೇ ಬೇಕು. ಬೇರಮ್ಮ ಬೇಡ. ಬದುಕಿಸು ನನ್ನಮ್ಮನನ್ನೀಗಲೇ. ಆಯ್ತು, ನನಗಾಗಿ ಅಲ್ಲ ನಿನಗಾಗಿ ನಿನ್ನಮ್ಮನನ್ನು ಬದುಕಿಸುತ್ತೇನೆ. ಬ್ರಾಹ್ಮಣ ಪ್ರಣಾಮಗಳು. ಮಗನೇ, ಅಮ್ಮ, ನಿನ್ನ ಕೈಯ ಪರಶು ನನ್ನ ಕತ್ತನ್ನು ಒರೆಸಿದಷ್ಟೇ ನನಗೆ ಗೊತ್ತು. ಈಗ ನಾನು ಬದುಕಿದ್ದೇನೆ. ಎಲ್ಲವನ್ನು ಹೇಳು ಕಂದ. ಅಮ್ಮ, ಮಗನೇ, ಅಪ್ಪ ಹೇಳಿದ ಕಾರ್ಯವನ್ನು ಪೂರೈಸಿದಾಗ ಸಂತೋಷದಿಂದ ನನಗೆ 3 ವರಗಳನ್ನು ಎಣಿಸಿದರು. ಒಂದನೇ ವರವಾಗಿ ನನ್ನ ಅಣ್ಣಂದಿರನ್ನು ಬದುಕಿಸಲು ಕೇಳಿಕೊಂಡೆ. ಹೌದಲ್ಲ, ಅವರೆಲ್ಲ ಆಟವಾಡಿಕೊಳ್ಳುತ್ತಿದ್ದಾರೆ. ಎರಡನೇ ವರವಾಗಿ ನಿನ್ನನ್ನು ಬದುಕಿಸಲು ಕೇಳಿಕೊಂಡೆ. ಬಹಳ ವಿಚಿತ್ರವಾಗಿದೆ. 3ನೇ ವರವಾಗಿ ಏನನ್ನು ಕೇಳಿಕೊಂಡೆ ಕಂದ? ಅಮ್ಮ, 3ನೇ ವರವಾಗಿ ಏನನ್ನು ಕೇಳಲಿಲ್ಲ. ಏನು ಕೇಳಬೇಕೆಂದು ತಿಳಿಯಲಿಲ್ಲ. ನೀನೇ ಹೇಳಬೇಕು. ಮಗನೇ, ನೀನೆಷ್ಟು ಒಳ್ಳೆಯವನೆಂಬುದನ್ನು ನಿನ್ನ ಮಧುರ ವಚನಗಳಿಂದ ಅರ್ಥೈಸಿಕೊಳ್ಳಬಲ್ಲೆ. ನೀನು ಮಾತೃಹತ್ಯೆ ಮಾಡಿರುವೆ.
ಮತ್ತೆ ಲೋಕದ ಕಣ್ಣಿಗೆ ನಾನು ಸ್ತ್ರೀ. ಮಾತೃಹತ್ಯೆ ಸ್ತ್ರೀ ಹತ್ಯೆ ದೋಷ ಬಾರದಂತೆ 3ನೇ ವರವಾಗಿ ಕೇಳಿಕೋ ಕಂದ. ಹಾಗೆ ಆಗಲಿ ಅಮ್ಮ. ಅಬ್ಬಾ, 3ನೇ ವರವಾಗಿ ಸ್ತ್ರೀ ಹತ್ಯೆ ದೋಷ ಬರಬಾರದೆಂದು ಅನುಗ್ರಹಿಸು. ಯಾಕೆಂದರೆ ನನ್ನಮ್ಮನನ್ನು ಕೊಂದ ಕಾರಣ ಮಾತೃಹತ್ಯೆ ದೋಷ ಬರಬಾರದಲ್ಲವೇ? ನಿನ್ನ ಮಾತು ಸಾಧು ಆದುದು, ಆದರೆ ನೀನೇನು ಮಾಡಿಲ್ಲ, ಆದುದರಿಂದ ನಿನಗೇನೂ ಬಾಧೆ ಇಲ್ಲ. ನಾನು ಹೇಳಿದ್ದು ನೀನು ಮಾಡಿದ್ದು, ನೀನು ನಿಮಿತ್ತ ಮಾತ್ರ. ಆದರೂ ನಿನಗೆ ಶಂಕೆ ಬೇಡ. ನಿನ್ನ ಪಾಪ ಪ್ರಜ್ಞೆ ದೂರವಾಗಲಿ, ಬದುಕು ಹಸನಾಗಲಿ. ಮಗನೇ, ವರ್ಷ ವಿದ್ಯೆಯನ್ನು ಮುಂದುವರಿಸುವುದಕ್ಕಾಗಿ ಕೈಲಾಸಕ್ಕೆ ಹೋಗಿ ಬರಲೇ? ಮಗನೇ, ಹಾಗೆ ಆಗಲಿ. ಚೆನ್ನಾಗಿ ವಿದ್ಯೆ ಕಲಿತು ಲೋಕೋತ್ತರ ವೀರನಾಗಿ ಬಾಳು. ಮಗನೇ, ವಿದ್ಯಾ ಪ್ರಗತಿಗಾಗಿ, ಉನ್ನತ ವ್ಯಾಸಂಗಕ್ಕಾಗಿ ತ್ರಿಪುರ ವೈರ್ಯ ಸುತನಲ್ಲಿಗೆ ಹೋಗಿ ಬರಲೇ? ಆದಿತು ಕಂದ, ಹೋಗಿ ಬಾ. ಹಾಗೆ ಆಗಲಿ. ಅಬ್ಬ, ಮಗ ಒಬ್ಬ ಹೋದ. ಆದರೆ ಆಶ್ರಮ ನರಕ ಸದೃಶವಾಗಿದೆ, ಎಲ್ಲವೂ ಅಸ್ತವ್ಯಸ್ತವಾಗಿದೆ. ಇದೊಂದು ಮನೆ ಬಾಗಿಲು, ಸಂಸಾರಸ್ಥರ ಮನೆಯೋ? ಏನು ಮಾಡೋಣ, ಮನೆಯವರಿಗೆ ಸಿಟ್ಟು ಬಹಳ. ಹೆಂಡತಿಯನ್ನು ಬಡಿದುಕೊಳ್ಳಲಿಕ್ಕಾಯ್ತು. ಆಕೆ ಇರುತ್ತಿದ್ದರೆ ಗುಡಿಸಿ ಸೆಗಣಿ ಸಾರಿಸಿ ರಂಗವಲ್ಲಿ ಹಾಕುತ್ತಿದ್ದಳು. ನನಗೇನು ಇರಲಿ, ಏನು ಬೇಕಾದರೂ ಮಾಡಲಿ. ಓ, ಮಾತಾಡಿಸ್ತಾಳೆ. ಆದ್ರೆ ನಾನೇ ಮಾತಾಡ್ಲಿಕ್ಕೆ ಕಷ್ಟಪಡುವುದು. ಏನು ಮಾಡೋಣ, ಹೊಡೆದು ಬಡಿದು ಆಗಿದೆ. ಏನಾದ್ರೂ ಉಂಟಲ್ಲ, ನಾನ್ ನೋಡಿ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ಏನಾಯ್ತು, 2 ಹೊಡೆದೆ ಅಂತ ಇಟ್ಕೊಳ್ಳಿ, ಏನಾಯ್ತು? ನನ್ನ ಹೆಂಡತಿ ಅಲ್ವಾ, ನಾನೇ ಮಾತಾಡಿಸ್ತೇನೆ. ರೇಣುಕಾ, ಹೀಗೆ ಬಾ. ಏನು? ಯಾರು ರೇಣುಕಾ? ಅವಳು ಸತ್ತಿದ್ದಾಳೆ. ಯಾವಾಗ? ಮತ್ತೆ ಇದ್ಯಾರು ಮೋಹಿನಿಯ? ಏನಂತ ಹೇಳುದು ರೇಣುಕಾ? ನನ್ನ ಹೆಂಡತಿ ಗುಂಡು ಕಲ್ಲಿನ ಹಾಗೆ ನನ್ನ ಕಣ್ಣೆದುರಿದ್ದಾಳೆ. ರೇಣುಕಾ, ಅದೆಲ್ಲ ಬಿಡು. ಸಂಸಾರ ಅಂದ ಮೇಲೆ ಒಂದು ಮಾತು ಬರುತ್ತೆ, ಹೋಗುತ್ತೆ. ಅದೆಲ್ಲ ಇರಬೇಕು ಬದುಕಲ್ಲಿ. ಇಲ್ಲವಾದರೆ ಬದುಕು ಸಂಸಾರ ಸಣ್ಣತೆಗೆ ಸಸಾರ ಆಗಿಬಿಡುತ್ತೆ. ರೇಣುಕಾ, ಹೀಗೆ ಬಾ. ನಾವಿಬ್ಬರು ಹೊಸ ಜೋಡಿ ಗಂಡ ಹೆಂಡಿರ ಹಾಗೆ ಒಳ್ಳೆಯ ಪ್ರೀತಿ ಮಾತಾಡೋ. ಬಾ. ಬೇಡ ಬೇಡ, ಅದೆಲ್ಲ ಇರ್ಲಿ. ನಾನು ಒಳಗೆ ಬರಬೇಕಾದರೆ ಒಂದು ನಿಬಂಧನೆ ಉಂಟು. ಏನದು? ಇಲ್ಲದಿದ್ದರೆ ನೀವು ಆಗಾಗ್ಗೆ ಕೊಲ್ಲುತ್ತೀರಿ. ರೇಣುಕಾ, ಏನದು ಶರ್ತ ಹೇಳು. ನಿನ್ನನ್ನು ಬದುಕಿಸಿದ್ದು ನಾನು, ನಿನ್ನ ಮಗ ಅಲ್ಲ, ತಿಳಿ. ಯಾಕೆ, ನೀನು ಬೇಕಂತಲ್ವೇನೆ? ಏನದು ಶರ್ತು ಹೇಳು. ನೀವು ಈ ಸಿಟ್ಟನ್ನು ಬಿಡಬೇಕು. ಸಿಟ್ಟೆ? ಅದು ಆಗ ನಿನ್ನಲ್ಲಿ, ಈಗ ಬಿಟ್ಟಿದ್ದೇನೆ, ಸಿಟ್ಟು ಬಿಟ್ಟೆ. ಅದ್ಯಾಕೆ ಸಿಟ್ಟು? ಮತ್ತೆ ಅದು ಗಡ್ಡ ಹೇಳಿ ಕೈ ಹಾಕಿ ಹೇಳಿದ್ರೆ ನೋವಾಗುದಿದೆ. ಅದು ಬಂದ ಗಡ್ಡ, ಕಟ್ಟಿದ ಗಡ್ಡ ಅಲ್ಲ. ಅಕ್ಕೊಳ್ಳಿ, ಮತ್ತೆ ಸಿಟ್ಟಿನ ಮಾತು. ಆಯ್ತು ರೇಣುಕೆ, ನಮ್ಮ ಅನರ್ಥಕ್ಕೆ, ನಮ್ಮ ಈ ಜೀವನದಲ್ಲಿ ಆದ ಅನರ್ಥಕ್ಕೆಲ್ಲ ಕಾರಣವಾದ ಸಿಟ್ಟನ್ನು ಬಿಡುತ್ತೇನೆ. ಬಿಡಬೇಡ, ಹಾಳಾಗಿ ಹೋಗು ಹೋಗು, ಎಲ್ಲಾದ್ರೂ ಹಾಳಾಗಿ ಹೋಗು. ರೇಣುಕೆ, ಬಾ, ನಾವು ನೆಮ್ಮದಿಯಿಂದಿರೋಣ ಅಂತೆ. ಇರುವಂತಹ ಸ್ಥಳ ಮಾಹಿಷ್ಮತಿಗೆ ಯಾರೆಂದು ಕೇಳಿದ್ದೀರಿ? ಕಾರ್ತವೀರಾರ್ಜುನಂತ ಕೇಳಿದ್ದೇವೆ. ನಾನೇ ಸರಿ, ನಾನೇ ಸರಿ. ಹೊರಡು ಬಂದಂತಹ ಕಾರ್ಯ ಅನೇಕವಿದೆ, ಅನೇಕವಿದೆ.
ಅನಿಮಿಷೋರಗ ಮುಖ್ಯ ಮನುಜರೆಲ್ಲರ ಗೆಲಿದೋ ಮುನಿಪನ ತ್ರಿಜನಿತ ವರದಿ ಮುನಿಪನ ತ್ರಿಜನಿತ ವರದಿ ಮುನಿಪಗೆ ಕೃತವೀರ್ಯ ಒಣಗ ಜಯ ನಮೋ ಜಗತ್ರಕ್ಷಕ ರಕ್ಷಿಸು. ಗುರುವಾದವನು ಶಿಷ್ಯನ ಏಳಿಗೆಯನ್ನು ಬಯಸಿ ಅಜ್ಞಾನವೆಂಬ ಕತ್ತಲಿನಿಂದ ಜ್ಞಾನವೆಂಬ ಬೆಳಕಿನ ಕಡೆಗೆ ಒಯ್ಯುತ್ತಾನೆ ಎಂಬಿ ಸತ್ಯದ ವಾಕ್ ಈ ಕಾರ್ತವೀರ್ಯಾರ್ಜುನನ ಬದುಕಿನಲ್ಲಿ ಅಕ್ಷರಶಃ ಸಾಧಿಸಲ್ಪಟ್ಟಿದೆ. ನನ್ನ ಜೀವನದ ಸರ್ವಸ್ವವನ್ನು ಗುರುಪಾದಾಂಬುದಕ್ಕೆ ಅರ್ಪಿಸಿ ಸಂತೃಪ್ತ ಜೀವನವನ್ನು ನಡೆಸುತ್ತಾ ಇದ್ದೇನೆ. ಕೃತವೀರ್ಯ ರಾಖಾವತಿ ದೇವಿಯರ ಹೆಮ್ಮೆಯ ಪುತ್ರನಾಗಿ ಮಾಹಿಷ್ಮತಿಯ ಈ ಪುರವನ್ನು ಸಂಭ್ರಮದಿಂದ ಆಳುತ್ತಾ ಬರುತ್ತಿದ್ದೇನೆ. ಪ್ರಜೆಗಳನ್ನು ಮಕ್ಕಳಂತೆಯೇ ಕಂಡು ಅವರವರ ಬೇಡಿಕೆಗಳನ್ನು ತೀರಿಸುತ್ತಾ ಪ್ರಜಾರಂಜಕನಾಗಿ ಬೆಳೆದಿದ್ದೇನೆ. ಪ್ರಜೆಗಳೂ ಕೂಡ ತಮ್ಮ ರಸನನ್ನು ದೇವರಂತೆಯೇ ಕಂಡು ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಸಮೃದ್ಧಿಯಾಗಿ ಬಂದು ನಾಡು ಸುಭಿಕ್ಷವಾಗಿದೆ ಎಂದು ಬಹಳ ಹೆಮ್ಮೆ ಎನಿಸುತ್ತದೆ. ಕಾಲಜ್ಞ ಚಕ್ರಜಿತುವೆ ಮೊದಲಾದವರ ಸಕಾಲಿಕ ಸಲಹೆ, ಮಂತ್ರಿ ಮಾಂಡಲಿಗರ ಸಹಕಾರ, ಇದರಿಂದಾಗಿ ಸ್ವರ್ಗದಷ್ಟೇ ಬೆಲೆ ನಮ್ಮ ಈ ನಾಡಿಗೆ ಬಂದಿದೆ. ಇನ್ನು ನಮ್ಮ ಶಕ್ತಿ ಸಂಪತ್ತಿನ ಬಗ್ಗೆ ಹೇಳುವುದಾದರೆ ಸ್ವರ್ಗವನ್ನು ಬಿಡಲಿಲ್ಲ. ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಎನೆಯೇ ಇಲ್ಲ. ಧರೆಯ ಚಪ್ಪನ್ನಾರು ದೇಶಗಳಲ್ಲೂ ದಿಗ್ವಿಜಯ ಸಾಧಿಸಿದೆ. ಯಾವನೇ ಒಬ್ಬ ದುರಧೀರ ನನ್ನೆದುರು ನಿಂತು ಹೊಯ್ದಾಡಲಿಲ್ಲ. ನಮ್ಮ ಸೇನೆ ಪುರಪ್ರವೇಶ ಮಾಡಿದಾಗಲೇ ಓಡಿ ಬಂದು ನಮ್ಮ ಕಾಲಿಗೆ ನಮಸ್ಕರಿಸಿ ಕಪ್ಪವಿತ್ತು ನಮ್ಮ ಚಕ್ರವರ್ತಿತ್ವವನ್ನು ಒಪ್ಪಿ ಚಿನ್ನದ ಕಿರೀಟದ ಹೊಳೆವ ಮಣಿಗಳಿಂದ ನನ್ನ ಪಾದವನ್ನು ಬೆಳಗಿಸಿದ್ದಾರೆ. ನಂತರ ನಮ್ಮ ಚೈತ್ರ ಯಾತ್ರೆ ದೇವಗದ್ದುಗೆಯಲ್ಲಿಗೆ ಸಾಗಿತು. ದೇವೇಂದ್ರನೊಂದಿಗೆ ಕಾಡಿ ಸಮರ, ಪರಿಣಾಮದಲ್ಲಿ ಸುರಪನ ಪಲಾಯನ, ಸ್ವರ್ಗ ಸಿಂಹಾಸನ ನನ್ನದಾಯಿತು. ನಂತರ ನಮ್ಮ ದೃಷ್ಟಿ ಪಾತಾಳ ಲೋಕಕ್ಕೆ ಹರಿಯಿತು. ಅಲ್ಲಿನ ಉರಗ ಸಂತತಿಯೊಂದಿಗಿನ ಹೋರಾಟದಲ್ಲೂ ನನ್ನದೇ ಗೆಲುವು. ಈರೇಳು ಲೋಕಗಳನ್ನು ಜಯಿಸಿ ಅಜೇಯನೆನಿಸಿದ್ದೇನೆ. ತ್ರಿಲೋಕ ವಿಜಯಿಯಾಗಿ ಬೆಳೆದಿದ್ದೇನೆ. ಆಧಾರ್ ಬರುತ್ತಿರುವುದು
ಜೀವಿಯ ಹೇಳುವುದೇ ಮೃಗಜಾಲವು ಒಲವು ಹಣದಗುವನು ತಾಳುವುದೆಂದು ಬೇಕು ಜೀಜ ನಿಮಗೆ ನಮ್ಮ ಗುರ್ತು ಸಿಕ್ಕಿದ್ದ? ಇಲ್ಲ. ನಮ್ಮ ಅರಿವಾಗ್ಲಿಲ್ವಾ? ನಾವು ಗಿರಿಜನ ಮಕ್ಕಳು. ಓರ್ವಾಕಿ ಗಿರಿಜೆಗೆ ಇಷ್ಟೊಂದು ಮಕ್ಕಳ? ಹೌದು, ಗಿರಿಜನ ಮಕ್ಕಳು ನಾವು. ಓಹೋ, ಗಿರಿಜನ ಮಕ್ಕಳು. ಹೌದು ಹೌದು, ನಾವೇ ನಿಮ್ಮ ಸ್ಥಳದಲ್ಲಿ ಕಿರಿಂಚಿ ಮಾಡ್ಲಿಕ್ಕೆ ಹೋದವರು. ಅದೆಂತದ ಕಿರಿಂಚಿ? ಅದೇ ಕಿರಿಂಚಿ. ಓ, ಕೃಷಿ. ಹೌದು ಹೌದು ಬುಜ್ಜಿ. ಬುಜ್ಜಿ, ನಾವು ಕಿರಿಂಚಿ ಮಾಡಿದೆವು. ಹಾಗೆ ಹೀಗೆ ಎಲ್ಲ ಕಿರಿಂಚಿ ಮಾಡಿದೆವು. ಆದ್ರೆ ಏನು ಹೇಳುವುದು, ಕೈಗೆ ಸಿಕ್ಕಿದ್ದು ಬಾಯಿಗೆ ಬರ್ಲಿಲ್ಲ. ಯಾಕೆ? ಕಾಡು ಮೃಗಗಳು, ಕಾಡು ಮೃಗಗಳ ಕಾಟ. ಕಾಡು ಮೃಗಗಳು ಬಂದು ಎಲ್ಲ ಕಿರಿಂಚಿ ನಾಶ ಮಾಡಿದವು. ಯಾವ ಯಾವ ಕಾಡು ಮೃಗಗಳು? ಹಂದಿ, ಕಾಡು ಕೋಣ, ಮಂಗ ಎಲ್ಲವೂ ಇತ್ತು. ಈಗ ನಮ್ಮ ಕಿರಿಂಚಿ ಎಲ್ಲ ನಾಶ ಆಗಿದೆ ಪ್ರಭು. ನೀವೇ ಕಾಪಾಡಬೇಕು ನಮ್ಮನ್ನು. ವನಪಾಲಕರೇ, ಅರಿತೇನಂತೆ ನಿಮಗೆ ಬಂದ ಕಷ್ಟ ಏನೆಂದು. ಕಾಡು ಮೃಗಗಳ ಕಾಟ ನಿಮಗೆ ಬೇಸರವನ್ನು ತಂದಿದ್ದೆ. ಚಿಂತಿಸಬೇಡಿ, ನಾವು ಆ ಕಡೆಗೆ ಬೇಟೆಗಾಗಿ ಬಾರದೆ ಬಹಳ ಕಾಲ ಆಯಿತು. ಈಗಲೇ ಹೊರಡೋಣ. ನಿಮಗೆ ಕಾಟ ಕೊಡುವ ಪ್ರಾಣಿಗಳನ್ನು ಸಂಹರಿಸಿ ನಿಮ್ಮನ್ನು ಕ್ಷೇಮದಲ್ಲಿರಿಸುತ್ತೇನೆ. ಹೊರಡೋಣ ಬೇಟೆಗೆ.
ಎಂತಹ ಬೇಟೆ ಎಂತ ಬೇಟೆ ಭರ್ಜರಿ ಬೇಟೆ ಯಾರ್ಯಾರು ಏನೇನೆಲ್ಲ ಹಿಡಿದಿದ್ದೀರಿ? ನಾನು ಬೇಟೆಗೆ ಹೊರಟೆ. ಹೀಗೆ ಮಾಡಿದೆ. ದೊಡ್ಡ ಮುರುಗ, ದೊಡ್ಡದು, ಇಷ್ಟು ದೊಡ್ಡ ಇತ್ತು. ಹೀಗೆ ನೋಡಿದೆ, ನಾನು ಬಿಡ್ಲಿಲ್ಲ, ಓಡಿಸಿದೆ. ಅದು ಒಂದು ದೊಡ್ಡ ಗುಹೆ ಒಳಗಾಯ್ತು. ಅದರ ಬಾಲ ನೋಡಿದೆ, ಪಕ್ಕನೆ ಇಡಿದೆ, ಜರ 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 ಏರಿದೆ, ನೆಲಕ್ಕೆ ಅಪ್ಪಳಿಸಿದೆ, ಸದೇ ಹೋಯ್ತು. ದೊಡ್ಡ ಹುಲಿ. ಅದು ಹುಲಿ ಅಲ್ಲ ಮಾರೆ, ಅದು ಇಲಿ. ಇಲಿ ಆಗಲಿ ಹುಲಿ ಆಗಲಿ ಒಂದದ್ದು ನಾನೇ ಅಲ್ವಾ? ಇರ್ಲಿ. ನೀನೇನು ಹಿಡ್ದಿ? ನೀನೇನು ಹಿಡ್ದಿ? ನೀನು ಮಂಗನ? ಮತ್ತೆ ನೀನು ಮಂಗ ಅಂತೆ? ಓ ಹಾಗೆ ಹೇಳು. ನೀನೆಂತ ಕೊಂದದ್ದು? ಓಹೋ, ನೀನೇನು ಕೊಂದದ್ದು? ನೀನೇನು ಕೊಂದದ್ದು? ನಾನು ಚಿರತೆ, ಸಿಂಹ. ಯಾವ್ದಾದ್ರು ಒಂದು ಕೊಂದ್ರೆ ಸಾಕಾಗುದಿಲ್ಲ ನಿಂಗೆ? ಅದು ನನ್ನ ಇಷ್ಟ, ನಿನಗೇನಾ? ಎಲ್ಲ ನಿನಗೆ. ಮತ್ತೆ ನಾನು ಯಾಕೆ ಬಂದದ್ದ? ಎಂತಹ ಬೇಟೆ! ಹೌದು ಹೌದು, ಎಂತ ಬೇಟೆ. ಅದು ಸಿಂಹವನ್ನು ಯಾರು ಕೊಂದದ್ದ? ಸಿಂಹನು ನಾನು ಕೊಂದದ್ದು. ಅವನಿಗೆ ಒಂದು ಬಹುಮಾನ ಕೊಡ್ಬೇಕು. ಹೌದಾ? ಬೇಗ ಕೊಡಿ. ನಿನ್ನ ಇದು ಸಿಂಹ ಒಂದು ಕಾಡು ಪ್ರಾಣಿ ಅಲ್ವಾ? ಹೌದು. ನಾನು ಮೊದಲೇ ಹೇಳಿದ್ದೇನೆ, ವನ್ಯ ಪ್ರಾಣಿಗಳನ್ನು ಪೀಡಿಸಬಾರ್ದು ಅಂತ. ನೀವು ಹೇಳಿದ್ದೀರಾ? ಯಾರಲ್ಲಿ? ಎಲ್ಲರಲ್ಲೂ ಹೇಳಿದ್ದೇನೆ, ನೀನು ಕೇಳಲಿಲ್ಲ. ಹೌದಾ? ನೀನು ಅದನ್ನು ಕೊಂದಿದ್ಯಲ್ಲ? ಹೌದು. ಅದಕ್ಕೆ ನಿನ್ನ 2 ಕೈಗೆ ಕಬ್ಬಿಣದ ಬಲೆ ಹಾಕು. ಅಯ್ಯೋ, ನೀನಲ್ವಾ ಕೊಂದದ್ದು? ಹೌದು, ನಾನೇ ಕೊಂದದ್ದು. ಇರ್ಲಿ ಇರ್ಲಿ, ಅದೆಲ್ಲ ಕೇವಲ ವಿನೋದಕ್ಕಷ್ಟೇ. ಪರಿಯ ಬೇಟೆಯನ್ನಾಡಿ ಬಹಳ ಆಯಾಸಗೊಂಡಿದ್ದೆ. ಹೌದೌದು, ಬಹಳ ಆಯಾಸವಾಗಿದೆ. ಮಧ್ಯಾಹ್ನದ ಹೊತ್ತು ಬೇರೆ. ಆದಷ್ಟು ಬೇಗ ನಮ್ಮ ಅರಮನೆಯನ್ನು ಸೇರಿಕೊಳ್ಳೋಣವೇ? ಅದೇನು ಕೇಳುತ್ತಿರುವುದು? ಹತ್ತಿರದಲ್ಲಿಯೇ ಜಮದಗ್ನಿ ಮಹರ್ಷಿಗಳ ಆಶ್ರಮವಿದೆ. ಅಲ್ಲಿಗೆ ಒಂದು ಆತಿಥ್ಯವನ್ನು ಸ್ವೀಕರಿಸಿ ಹೋಗುವುದಂತೆ. ಅದು ಎಂತದು? ಅದೆಂತದು ಕರೆದ್ರಲ್ಲ, ಎಲ್ಲಿಗೆ? ಅದು ಜಮದಗ್ನಿ ಮಹರ್ಷಿಗಳ ಓರ್ವ ಒಟ್ಟು ಬಂದು ಆಶ್ರಮಕ್ಕೆ ಕರೆದದ್ದು. ಓಟು ಆಕಾಶವಾಣಿ ಬಂದದ್ದ? ಓಟು ಅಲ್ಲ ಮರೆಯ, ಮತ್ತೆ ಒಟ್ಟು. ಓ ಹಾಗೆಯಾ? ಓಟಾದ್ರೆ ಎಷ್ಟು ಖರ್ಚುಂಟು ನಮಗೆ? ಇಲ್ಲಿಯೇ ಹತ್ತಿರದಲ್ಲಿ ಜಮದಗ್ನಿ ಮಹರ್ಷಿಗಳ ಆಶ್ರಮ ಇದೆ ಅಂತೆ. ಅವರು ಮಹಾತ್ಮರು. ಹೌದಾ? ನಾವಲ್ಲಿಗೆ ಹೋಗಿ ಅವರ ಸಂದರ್ಶನ ಮಾಡಿ ಆಮೇಲೆ ಮುಂದುವರಿಯೋಣ. ಹಾಗೆ ಎಲ್ಲರೂ ಅಡ್ಡ ಬೀಳ್ರು.
ಮತ್ತೆ ಬೀಳದಿದ್ದೆವು. ಸ್ವಾಮಿ ನಿಮ್ಮದೆಂತದು ಬೇರೆ ಎಡೆಯಲ್ಲಿ ಇದನ್ನು ಎಳೆಯುವುದು? ಮತ್ತೆ ಎಂತ ಕೇಳನಾಗಿ? ಅದು ಮೈಯಲ್ಲಿ ಕಸ ಆಗ್ತದೆ. ಮತ್ತೆ ಯಾರು ಮನೆಗೆ ಹೋಗಿ ಸ್ನಾನ ಮಾಡುವುದು? ಮುನಿನಾಥ ವಂದಿಸಿಕೊಂಡಿದ್ದೇನೆ. ಅರಸನೈ ತಂದೋದ ಕಾಡುತ್ತ ಋಷಿವರಿಯ ಕರೆದೊಯ್ದು ವರದ ಪಾದನಕ್ಕೆ ಪರಿಪರಿಯಿಂದ ಮನ್ನಿಸಿ ಬರಲೇನು ಕಾರಣವೆಂದಾವೋ ನಿನ್ನನ್ನು ಆಶ್ರಮಕ್ಕೆ ಕರೆಸಿ ಮನ್ನಿಸಬೇಕೆಂಬ ನನ್ನ ಮನೀಷೆಯಂತೆ ಆಶ್ರಮಕ್ಕೆ ಬಂದೇ ಅಲ್ಲ. ಅದು ಆ ಪೀಠದ ಮೇಲೆ ರಬ್ಬೆಯನ್ನು ಹಾಸಿ ಆಸನವನ್ನು ಸಿದ್ಧಪಡಿಸಿದ್ದೇನೆ. ಆಶ್ರಮದಲ್ಲಿ ಬೇರೇನು ಉಂಟು ಹೇಳು? ಯಥಾ ಸಾಧ್ಯ ಆತಿಥ್ಯವನ್ನಿಟ್ಟಿದ್ದೇನೆ. ಸ್ವೀಕರಿಸಿ ಹರ್ಷಿತನಾಗಬೇಕು. ಇಲ್ಲಿಗೆ ಬರಬೇಕಿದ್ದರೆ ಕಾರಣವೇನು ತಿಳಿಸುವೆಯಾ? ಮುನಿನಾದ ಗೆಳೆಯ ಬೇಟೆಗೆದೆನು ಒಳಗೆ ಇದೋ ಇವರೆಲ್ಲ ಶಬರ ಪಡೆಯವರು. ಇವರು ಬೆಳೆದಂತಹ ಕೃಷಿ ಪಲ್ಯಗಳನ್ನು ಸೊಕ್ಕಿದ ಕಾಡು ಮೃಗಗಳು ತಿಂದು ಹಾಳು ಮಾಡುತ್ತಿದೆ ಎಂದು ದೂರು ತಂದರು. ದೇವಾ, ಊರಿಗೆ ಅರಸನಾಗಿ ಕಿರಾತರಿಗೆ ಅಭಯವಿತ್ತು ಬೇಟೆಗಾಗಿ ಬಂದೆ. ಬೇಟೆಯಾಡಿದೆ. ಇನ್ನೇನು ತೆರಳಬೇಕೆಂಬಷ್ಟರಲ್ಲಿ ತಮ್ಮ ಕರೆ ಬಂತು. ನಾವಿಲ್ಲಿಗೆ ಬಂದೆವು. ತಮ್ಮ ಪಾದದರ್ಶನದಿಂದ ನಮ್ಮ ಜನ್ಮ ಪಾವನವಾಯಿತು. ನಾವಿನ್ನು ಬರುತ್ತೇವೆ. ಶ್ರೀಪಾದದಿಂದ ಅಪ್ಪಣೆ ಆಗಲಿ. ನಿನ್ನ ಮಾತೇನೋ ಸಹಜವಾದುದೇ. ಆದರೆ ನಿನ್ನ ಆಗಮನವನ್ನು ಬಯಸಿದ ನಾನು ಅಂತೆಯೇ ಹಿಂದೆ ಕಳುಹಿಸುವುದೇ ಇಲ್ಲವೇ ಇಲ್ಲ. ಇದು ನಮ್ಮ ಗೃಹಸ್ಥಾಶ್ರಮದ ಪ್ರಕಾರ ಮಧ್ಯಾಹ್ನದ ಹೊತ್ತಿಗೆ ಬಂದಂತಹ ಅತಿಥಿಗಳಿಗೆ ಆರೋಗ್ಯ ವ್ಯವಸ್ಥೆ ಮಾಡದೆ ಕಳುಹಿಸುವುದು ಅಪರಾಧವೇ ಸರಿ. ಆದುದರಿಂದ ನಿಮ್ಮ ಮಧ್ಯಾಹ್ನದ ಊಟಕ್ಕೆ ಇಲ್ಲೇ ಸಿದ್ಧರಾಗಿರಿ. ಎಲ್ಲಿ ಊಟ? ಇಲ್ಲಿ ಊಟ ಎಲ್ಲಿ? ಊಟ ಉಂಟಂತೆ. ಊಟ ಉಂಟಾ? ಯತಿ ಕುಲುಂದವ ಕೇಳು ಬಹುಪರಿವಾರ
ನಮಗೆ ಹೋಗುವೆಯಲ್ಲ ನಡುವು ನೀನೆಂಬ ಬೈ ಬಗೆಯ ತಿವರಿಯ ಮೊರೆಗ ಇವರನ್ನ ಸಂಗಡ ಎಂದು ಕೋಲೋತ್ತಮ ಕೇಳು ಪರಿವಾರವಿರಲಿ ಓ ಮುನಿನಾಥ, ಓ ಮಣಿವಾಲ, ಹೇಗೆ ಹೇಳಿ? ಊಟ ಮಾಡಬಾರದೆಂದೇನಲ್ಲ, ಹಾ ಅವಶ್ಯವಾಗಿ ಮಾಡಬಹುದು. ಹೌದು. ಆದರೆ ಹಾ. ಬೇಟೆಗಾಗಿ ಬಂದವ ನಾನು ಹಾ ಅಮಿತವಾದ ಸೇನಾ ಸಂಪತ್ತನ್ನೇ ಹೊಂದಿದ್ದೇನೆ. ಹಾ ಅದಲ್ಲದೆ ಈ ಬೇಟೆಗಾರರು ಎಲ್ಲರೂ ಸೇರಿ ಹಾ. ದೊಡ್ಡ ಸಂಖ್ಯೆಯೇ ಆಗುತ್ತದೆ. ಹಾ ಆದ್ದರಿಂದ ಹಾ. ತಾವು ವೃಥ ಕಷ್ಟಪಟ್ಟುಕೊಳ್ಳಬೇಡಿ. ಹಾ ನಾವು ಈ ಬಾರಿ ನಮ್ಮ ಪುರವನ್ನು ಸೇರಿಕೊಳ್ಳುತ್ತೇವೆ. ಇನ್ನೊಂದು ಬಾರಿ ಹಾ. ಮೊದಲೇ ತಿಳಿಸಿ ಹಾ. ಊಟಕ್ಕೆ ಬರುವೆವು. ಹಾ. ಈಗ ಹೊರಡಲಪ್ಪನೆಯೇ ಪ್ರಭುವೆ. ಅರಸ ಹಾ ಸಂಕೋಚ ಪಡೆದಿರು. ಹಾ 10 ಹಲವು ಮಂದಿ ಇಲ್ಲಿಗೆ ಬಂದು ಹ್ಮ್ ಉಂಡುಟ್ಟು ಹೋಗುತ್ತಾರೆ. ಹಾ ಕೇವಲ ಬಡ ಋಷಿ ಆಶ್ರಮ ಎಂದು ತಿಳಿಯಬೇಡ. ಹಾ ನಿನ್ನ ಕುಡಿರುವಂತ ಹ್ಮ್ ಅಪರಿಮಿತ ಪರಿವಾರಕ್ಕೆ ಹ್ಮ್ ಗುಣಪಡಿಸುವುದೇ ನನ್ನ ಧರ್ಮ. ಹಾ ಆದುದರಿಂದ ಹಾ. ನೀವೆಲ್ಲರೂ ಹಾ. ನಮ್ಮದೆಯಲ್ಲಿ ನಿಂದು ಬಂದು ಹ್ಮ್ ಛತ್ರದಲ್ಲಿ ಊಟಕ್ಕೆ ವ್ಯವಸ್ಥೆ ಆಗಿರುತ್ತದೆ. ಹಾ. ಅಲ್ಲೇ ಊಟ ಮಾಡಿ ಬರುವಂತೆ. ಎಂತ ಹೇಳಿದವ್ರೆ ಅಂತ ಹೇಳಿ? ಇಲ್ಲಿ ಊಟ ಉಂಟಂತೆ. ಹೌದಾ? ಊಟ ಮಾಡ್ಬೇಕಿದ್ರೆ ಸ್ನಾನ ಮಾಡ್ಬೇಕು. ಊಟ ಮಾಡ್ಬೇಕಿದ್ರೆ ಸ್ನಾನ ಮಾಡ್ಬೇಕಾ? ಹಾ ಮತ್ತೆ ಇಲ್ಲದ್ರೆ ಊಟ ಇಲ್ವಾ? ಇಲ್ಲ. ಇಲ್ಲಿ ಬಿಸಿ ನೀರು ಉಂಟಾ? ಸ್ನಾನ ಬಿಸಿ ನೀರು ಯಾರು ನಿನ್ನ ಅಪ್ಪ ಕಾಯಿಸಿ ಕೊಡ್ತಾನ? ಇಲ್ಲಿ ಬಚ್ಚಲ ಮನೆ ಇಲ್ವಾ? ಹೌದೇನೋ? ನಿಮ್ಮ ಎಂತ ಬ್ರಾಹ್ಮಣರ ಮನೆ ಇದು, ಬಿಸಿ ನೀರಿಲ್ವಾ? ಒಂದು ಬಚ್ಚಲ ಮನೆ ಇಲ್ವಾ ಇಲ್ಲಿ? ಎಂತದ? ಮತ್ತೆ ಹೇಗೆ ಸ್ನಾನ ಮಾಡುದು? ನೀನು ಮನೆಯಲ್ಲಿ ಎಲ್ಲಿ ಸ್ನಾನ ಮಾಡುದು? ಮನೆಯಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡುದು, ಅಲ್ಲಿ ತೋಡಲ್ಲಿ. ಮತ್ತೆ ಇಲ್ಲಿ ಎಂತದು ನಿನಗೆ? ಅಲ್ಲ, ಹೇಳಿದ್ದು ಇದ್ರೆ ಸ್ನಾನ ಮಾಡ್ಲಿಕ್ಕೆ ಒಂದು. ನೋಡು, ಹಾ ನಿನಗೆ ಬಿಸಿ ನೀರಲ್ವಾ? ಹೌದು. ನರ್ಮದೆಗೆ ಹೋಗು. ಅಲ್ಲಿ ಬಿಸಿ ನೀರು ಉಂಟಾ? ನರ್ಮದೆಗೆ ಹೋಗು ಮೊದಲು. ಹಾ ಹೋಗಿ ನನ್ನ ಹೆಸರು ಹೇಳು. ನರ್ಮದಲ್ಲಿ ಹೋಗಿ ಅವರ ಹೆಸರು ಹೇಳಾಯ್ತಾ? ನಿಮ್ಮ ಹೆಸರೆಂತ? ಅಲ್ಲ, ಅವರ ಹೆಸರು ಹೇಳದೆ ಅಲ್ಲಿ ಬಿಸಿ ನೀರು ಸಿಗುದಿಲ್ಲ. ನೋಡು, ಓ ನರ್ಮದೆಗೆ ಹೋಗು. ಹಾ ನರ್ಮದೆಗೆ ಹೋಗಿ ಮಹರ್ಷಿ ಅಂತ ಹೇಳಿ ಹುಡುಗು. ಹಾಗೆ ಹೇಳಿದ್ರೆ ನೀ ಬಿಸಿ ನೀರು ಸಿಗ್ತದಾ? ಮಾರ್ಚಿ ಅಂತ ಹೇಳಿ ಮುಳುಗಿದ್ರೆ ಬಿಸಿ ನೀರು ಉಂಟ. ಮಾರ್ಚಿ ಅಂತ ಹೇಳಿದ್ರೆ ಆಯ್ತಲ್ಲ, ಬಿಸಿ ನೀರು ಸಿಗ್ತಲ್ಲ. ನರ್ಮದೆಗೆ ಹೋಗಿ. ನರ್ಮದಲ್ಲಿ ಬಿಸಿ ನೀರು ಉಂಟಲ್ಲ. ಎಂತಹ ಊಟ, ಎಂತ ಭೋಜನ, ಎಂತ ಪರಿಮಳ. ನೀನು ಊಟ ಮಾಡಿದ್ಯಾವ ಕೈಯಲ್ಲಿಯ? ಊಟ ಮಾಡಿದ್ದು ಈ ಕೈಯಲ್ಲಿ, ಬಲದ ಕೈಯಲ್ಲಿ. ಮತ್ತೆ ಅದನ್ನೆಂತ ಮಾಡುದು? ಇದು ನಾನು ಬಲದ ಕೈಯಲ್ಲಿ ಊಟ ಮಾಡ್ತಿದ್ದೆ. ಊಟ ಮಾಡುವಾಗ ಒಂದು ಅಗುಳು ಕೆಳಗೆ ಬಿತ್ತು, ಪಕ್ಕನೆ ಹಿಡಿದು. ಆ ಒಂದು ಅಗುಳಿನ ಪರಿಮಳವೇ ಇಷ್ಟು ಉಂಟು. ಮತ್ತೆ ಭೋಜನದ ಪರಿಮಳ ಹೇಗಿರ್ಬಹುದು? ಹೌದು ಹೌದು, ಹೇಗಿರ್ಬಹುದು? ಅದೆಲ್ಲ ಆಗ್ಲಿ, ಇಲ್ಲಿಂದ ಬಂದದ್ದು. ಅದು ಎಲ್ಲಿಂದ ಬಂದದ್ದು? ಎಲ್ಲಿಂದ ಆದದಿದೆಲ್ಲ? ಇಲ್ಲಿ ಎಲ್ಲಿಯೂ ಅಡಿಗೆ ಮನೆ ಅಂತ ಇಲ್ಲಿ ಯಾರ ಮನೆಗೂ ಬೆಂಕಿಯೇ ಬೀಳಲಿಲ್ಲ. ನೀನ್ ಅದಕ್ಕೆ ಕಾಯ್ದ ಅಂತಲ್ಲ? ಅದಲ್ಲ, ಅಡುಗೆ ಮಾಡಿದ ಲಕ್ಷಣವೇ ಇಲ್ಲ ಅಂತ. ಮತ್ತೆ ಇದು ಎಲ್ಲಿಂದ? ನಾವೇ ಯಾಕೆ ಯಾಕೆ ಚರ್ಚಿಗೆ ಹೋಗುದು? ನಾವು ಯಾಕೆ ಚರ್ಚಿಗೆ ಹೋಗುದು? ಇದ್ದಾರಲ್ಲ ಅಲ್ಲಿ ಮುನಿನಾದ ಗೆಳೆಯ ಕ್ಷಣ ಮಾತ್ರದೊಳಗೆ ಇಳಿದು ಸೆಗಳ ನೀನು ಉಣಿಸಿದ ಬಗೆಯೊಂದು ನನಗೆ ಬೇಡುವಂತೆ, ಉಣಿಸಿದ ಬಗೆಯೊಂದು ನನಗೆ ಬೇಡುವಂತೆ ಮುನಿಪದಾನೆಂದರು. ಮುನಿನಾಥ ಗೆಳೆಯ ಕ್ಷಣ ಮಾತ್ರದೊಳಗೆಲ್ಲ ಇಳಿದು ಸೈನ್ಯಗಳಾಗಿಯೂ
ಓ ಮುನಿನಾಥ, ಓ ಮಣಿಪಾಲ. ಎಂತದ ನಿಂತ್ಕೊಳ್ಳಲಿ. ಅಲ್ಲ, ಅವರಿಗೆ ನಮಸ್ಕಾರ ಮಾಡಿದ್ದು. ಓ ಮುನಿನಾಥ, ಇಂದು ಉಂಟಾದ ಸಂತೋಷವನ್ನು ವರ್ಣಿಸಲು ಶಬ್ದವಿಲ್ಲ ಬಿಡಿ. ಆದರೆ ನಮ್ಮ ಈ ಅಪರಿಮಿತ ಪರಿವಾರಕ್ಕೆ ಇಂತಹ ಕಾಡಿನ ಮಧ್ಯೆ ಭೋಜನಾತಿಥ್ಯದ ತಯಾರಿ ಎಂತೂ ಸಾಧ್ಯವಾಯಿತು ಹೇಳುವಿರಾ? ಅದಲ್ಲದೆ ನಾವಿಲ್ಲಿಂದ ತೆರಳಿ ಸ್ನಾನ ತೀರಿಸಿ ಬರುವುದರೊಳಗೆ ಊಟ ಸಿದ್ಧವೆಂದ ವಟುಗಳು ನಮ್ಮನ್ನು ಚೆನ್ನಾಗಿಯೇ ಆಧರಿಸಿದರು. ಇದರ ಹಿಂದಿರುವುದೇನೆಂದು ಹೇಳುವಿರಾ? ಎನಗಿದ್ದೇನು ಬದೆಸೈದ ಈ ಬಗೆ ದಿನನಿತ್ಯ ಬಹುದೆನಲು ನೀವೆಲ್ಲರೂ ಸ್ನಾನಾದಿಗಳನ್ನು ತೀರಿಸಿ ಬನ್ನಿ, ಊಟಕ್ಕೆ ವ್ಯವಸ್ಥೆ ಆಗುತ್ತದೆ ಎಂದು ನಾನು ಯಾರನ್ನು ನಂಬಿ ಹೇಳಿದೆ ಹೇಳು? ಯಾರನ್ನು? ಇದು ಈ ಧೇನನ್ನೆಚ್ಚಿಯೇ ಹೇಳಿದ್ದು. ಓಹೋ, ಹೀಗೆ ಬೇಡಿದ್ದನ್ನು ನೀಡುವ ಕಾಮಧೇನುವ ಸುತೆ ಶಬಲಿ ಸುರಧೇನುವ ಸುತೆಯಾದ ಈಕೆಯನ್ನು ಆಶ್ರಮದ ಯಾಗಾದಿಗಳನ್ನು ಸುಸೂತ್ರವಾಗಿ ನಡೆಸೆಂದು ನನಗಿತ್ತಿದ್ದಾನೆ ಆ ದೇವೇಂದ್ರ. ಆದುದರಿಂದ ನೀವಿಲ್ಲಿ ಪಡೆದಂತ ಆತಿಥ್ಯಕ್ಕೆ ಕಾರಣ ಈಕೆ, ಹೊರತು ನಾನಲ್ಲ. ವಿಷಯ ತಿಳಿದೆಯಾ? ಹರ್ಷವಾಯಿತೆ ಮನಕ್ಕೆ? ಏನು ದೇವೇಂದ್ರ ನಿತ್ಯದೇನುವೆ? ಏನು ದೇವೇಂದ್ರ ನಿತ್ಯದೇನುವೆ? ಕಾಮಿಸಿದ್ದನ್ನು ಕ್ಷಣ ಮಾತ್ರದಲ್ಲೇ ನೀಡುವ ಒಂದು ಧೇನುವನ್ನು ಆ ದೇವೇಂದ್ರ ನನ್ನ ಗಮನಕ್ಕೆ ತಾರದೆ ಈ ಮುನಿಗಾಗಿ ಇತ್ತನೆ. ಅಪ್ಪ, ಅವನ ಸೊಕ್ಕೆ ಇರಳಂತೆ ಅವನ ದರ್ಪವನ್ನು ಮತ್ತೆ ಮುರಿಯುತ್ತೇನೆ. ಈಗ ಮುನಿಗಳಲ್ಲಿಯೇ ಮಾತನಾಡೋಣ. ಓ ಮುನಿನಾಥ, ನಿಮ್ಮದು ಕೇವಲ ಆಶ್ರಮ. ಒಂದಿಷ್ಟು ಜನರಿಗೆ ಮಾತ್ರ ಇಲ್ಲಿ ವ್ಯವಸ್ಥೆ ಬೇಕಾಗಿದೆ. ಆದರೆ ನಮ್ಮದು ಸಾಗರ, ದೊಡ್ಡ ಸಂಸಾರ ನಮ್ಮದು. ಬಂದು ಹೋಗುವವರ ಸಂಖ್ಯೆ ಅಗಣಿತ. ಆದ್ದರಿಂದ ಅವರ ವ್ಯವಸ್ಥೆಗಾಗಿ ನನಗೆ ಈ ಧೇನುವಿನ ಅಗತ್ಯವಿದೆ. ಆದ್ದರಿಂದ ದೊಡ್ಡ ಮನಸ್ಸು ಮಾಡಿ ಇದನ್ನು ನನಗಾಗಿ ನೀಡುವಿರೆ. ನಿನ್ನ ಹೇಳಿಕೆ ಏನೋ ಸರಿಯಾದುದೆ, ಆದರೆ ಶಬಲೆಯನ್ನು ಕೊಡಲಾರೆ. ಯಾಕೆ? ದೇವೇಂದ್ರ ನನಗೆ ಈ ಧೇನುವನಿತ್ತವನು ಆತ ಯಾವಾಗ ಬೇಕಿದ್ದರು ತಿರುಗಿ ಕೇಳಿಯಾನು. ಹಾಗೆ ನಾನು ಹಿಂತಿರುಗಿಸಬೇಕಷ್ಟೇ. ಆದ ಕಾರಣ ಇದರ ಸಂಪೂರ್ಣ ಒಡೆತನ ನನ್ನದಲ್ಲ. ನನ್ನದಲ್ಲದ ಕೊಡಲು ನನಗೆ ಅಧಿಕಾರವೆಲ್ಲಿದೆ. ಆದ ಕಾರಣ ಈ ವಿಷಯದ ಕುರಿತು ನನ್ನಲ್ಲಿ ಒಡಂಬಡಿಸಬೇಡ. ನಿನ್ನ ಪುರಕ್ಕೆ ತೆರಳು. ಏನೂ ಕೊಡಲಾರೆ. ನಾವಿಲ್ಲಿ ಒಂದು ಕೃತಾರ್ಥರಾಗಿದ್ದೇವೆ, ಆ ನೆನಪು ನನಗುಂಟು. ಆದ ಕಾರಣದಿಂದ ತಗ್ಗಿ ಬಗ್ಗಿ ಕೇಳಿದರೆ ನನ್ನ ವಿನಯವನ್ನು ದೌರ್ಬಲ್ಯವೆಂದು ತಿಳಿಯಬೇಡ. ಸಾಮದಿ ಕೊಟ್ಟರೆ ಲೇಸು, ಇಲ್ಲದಿದ್ದರೆ ದಂಡ ಪ್ರಯೋಗವೇ ಆಗಬೇಕಷ್ಟೇ. ಎಚ್ಚರ.
ಕೋಪವಶಾಂತ ರೂಪರಾಗಿಯ ಎನ್ನ ಬರಸ ನೀನಿನಲ್ಲಿ ವಿರಚಿಪೆಯ ನ್ಯಾಯ ಧರೆಯೊಳು ಕೆಡುವೆ ನೀವೊಬ್ಬ ವರವಿಪ್ರ ಲೋಭದಲ್ಲಿ ಧರೆಯೊಳು ಕೆಡುವೆ ವರವಿಪ್ರ ದ್ರೋಹದಲ್ಲಿ ತೊರೆದು ಕೋಪವಶ ಸ್ವರೂಪ ಆಗಿಲ್ಲ ಅರಸ ಆಯುಷ್ಮಾತಿ ಅರಸನೇ, ಈ ದೇನುವನ್ನು ನಿನಗೆ ನೀಡಲಾಗದು ಎಂಬುದನ್ನು ಪ್ರಕರಣವಾಗಿ ನನ್ನ ಪತಿದೇವರು ಹೇಳಿದರು. ದೌರ್ಜನ್ಯಕ್ಕೆ ಮುಂದಾಗಿರುವೆಲ್ಲ ನಿನಗೆ ಶ್ರೇಯಸ್ಕರವಲ್ಲ. ಉಂಡ ಮನೆಗೆ 2 ಬಿಗಿಯುವ ವಿಷಜಂತು ಆಗಬೇಡ. ಗೋ ಮತ್ತು ಬ್ರಾಹ್ಮಣರಿಗೆ ನನ್ನ ರಕ್ಷಣೆ ಇರಲಿ. ಈಗಾಗಲೇ ನನ್ನ ಪತಿಯವರು ಕೋಪ ತರೆದು ಶಾಂತರಾಗಿದ್ದಾರೆ. ಇಲ್ಲದಿದ್ದರೆ ನಿನಗಿಷ್ಟು ಮಾತನಾಡಲು ಅವಕಾಶವೇ ಇರುತ್ತಿರಲಿಲ್ಲ. ರಗಳೆಯನ್ನು ತಂದುಕೊಳ್ಳಬೇಡ, ಹಿಂದೆ ಸಾರು. ನಾನು ಮಾತಾಡ್ತೀನಿ. ಎಲ್ಲ ತೊತ್ತೆ, ನಿನ್ನ ಗಂಡ ಕೋಪವಿಟ್ಟಿದ್ದಾನೆ, ಅದು ನಿನಗೆ ಲಾಭ. ಆದ್ದರಿಂದ ನಿನಗೆ ನಾಳೆಗೆ ಮುಂದೆ ಮಾಡಬಹುದು. ಮುಚ್ಚುವೈ, ಮೂಗಿಗಿಂತ ದೊಡ್ಡ ಮೂಗುತ್ತಿ, ಮನೆಗಿಂತ ದೊಡ್ಡ ಮೆಟ್ಟಿಲು ಶೋಭೆಯಲ್ಲ. ನೀನು ಹಾಗೆ ಶಬರರೇ ಏನು ನೋಡ್ತೀರಿ? ಆ ದೇನುವನ್ನು ಎಳೆದುಕೊಂಡು ಪರಿವೈದನು ಮಾನವ ಪತಿತಾನೋ ಏನ ಮಾಡಲೇನು? ಶಿವನೇ, ಹಿಂದಾದರೆ ಈ ಅರಸನಿಗೆ ನಾನೇ ಏನಾದರೂ ಮಾಡಬಹುದಿತ್ತು. ಆದರೆ ಈಗ ನಾನು ಅಶಕ್ತನಾಗಿದ್ದೇನೆ. ಇದರ ಸದುಪಯೋಗ ಪಡಿಸಿದ ಆತ ಗೋಪಹರಣ ಮಾಡಿದ. ನಮ್ಮ ಮನೆಯ ಸದಸ್ಯರಂತೆ ಆ ಧೇನುವಿತ್ತು. ಆದರೆ ಈಗ ಎಲ್ಲವೂ ಹೋಯಿತು. ರೇಣುಕಾ, ನಮ್ಮ ಕಷ್ಟವನ್ನು ಪರಿಹರಿಸಲು ಯಾರಿದ್ದಾರೆ? ಯಾರಿದ್ದಾರೆ?
ಅಪ್ಪಣೆ ಕೊಡು. ಕೈಲಾಗ ಮಗನಾಲಿಸಿ ಕೇಳುವುದು ಗುಡದ ಬಗೆಯಾವೋ ಮಗನೇ ಲಾಲಿಸಿ ಕೇಳುವುದು ಗುಡದ ಬಗೆಯ ನಗವೈಗಿದ್ದ ಯಾಗದ ಪಶುಭ ಮಗನೇ ಲಾಲಿಸಿ ಕೇಳು ದುಗುಡದ ಬಗೆಯ ಕಂದ ಕಂದ ಕೈಲಾಗದ ನಾವು ಅಳದಿ ಇನ್ನೇನು ಮಾಡುವುದು? ಕಾರ್ತವೀರ್ಯ ಅರಸ ಕಾರ್ತವೀರ್ಯ ಇಲ್ಲಿಗೆ ಬಂದಾಗ ಒಳ್ಳೆಯ ಊಟ ಹಾಕಿ ಸತ್ಕರಿಸಿದರು. ಆತನ ಇಷ್ಟು ಪರಿವಾರಕ್ಕೆ ಆಶ್ರಮದಲ್ಲಿ ಹೇಗೆ ವ್ಯವಸ್ಥೆ ಎಂದು ಪ್ರಶ್ನೆ ಇಟ್ಟ. ಸಬಲೆಯ ಸಹಾಯ ಎಂದೆ ಮಗು. ಅಷ್ಟೇ, ನಾವೇನೆಂದರು ಕೇಳದೆ ಧೇನುವನ್ನು ಎಳೆದೊಯ್ದ ಮಗನೇ. ನಮ್ಮ ಧೇನುವನ್ನು ಎಳೆದೊಯ್ದ ಆ ಗೋಅಪಹರಣಕಾರಿಯಿಂದ ಧೇನುವನ್ನು ಹೇಗೆ ರಕ್ಷಿಸಲಿ? ಆದುದರಿಂದ ಅಳುತ್ತಿದ್ದೇವೆ ಮಗನೇ. ನಮ್ಮ ಮಗುವಿಗೆ ರಕ್ಷಣೆ ಇಲ್ಲಿ ಮಗನೇ. ಶೀಘ್ರವಾಗಿ ಆ ಕಡೆಗೆ ತೆರಳಿ ತಾಯಿಯ ಮಾತನ್ನು ಕೇಳು. ಸರಳ, ಲಾಲಿಸು. ನೀನು ಮೊದಲು ಧರಣೀಪನಲ್ಲಿ ಧೇನುವನ್ನು ಸಾಮದಿಂದ ಕೇಳು. ಧೇನುವನ್ನು ಕೊಡದಿರೆ ದಾನವಾಗಿ ಕೇಳು. ವೇದೋಪಾಯಗಳನ್ನು ಪ್ರಯೋಗಿಸು. ಈ ತ್ರಿವಿಧಗಳು ವಿಫಲವಾದಾಗ ಮಾತ್ರ ದಂಡ ಪ್ರಯೋಗ ಮಾಡು. ಅರಸನನ್ನು ತಿದ್ದುವ ಪ್ರಯತ್ನ ಮಾಡು. ನಂತರವೇ ಮುಂದುವರಿ. ನಿನಗೆ ಶುಭವಾಗಲಿ. ಶುಭವಾಗಲಿ ಕಂದ. ಧರಣಿ ಜನಕರ ಅಪ್ಪನೈತಲ್ಲ, ಮಾಹಿಷ್ಮತಿಗೆ ತರುತ್ತೇನೆ. ಬಂದನೆ ಸಿರಿಯರಸ ಇಲ್ಲಿಗೆ ಬಂದನೆ ಚಂದದಿನಲ್ಲಿ ವಿಪ್ರರೂಪದಿ ಚಂದದಿಂದಲೇ ವಿಪ್ರರೂಪದಿ ಬಂದನೆ ಸಿರಿಯರಸ ಹಿಂದ ಚಕ್ರದ ಹರಿಸುವೆನೆಂಬ ಮಾತಿನೋಳು ಹಿಂದ ಚಕ್ರದ ಹರಿಸುವೆನೆಂಬ ಮಾತಿನೋಳು ಬಂದನೆ ಸಿರಿಯರ
ಬೀಸುತ್ತಾ ಮುಂಬರುತ್ತಿರುವವರನ್ನು ಸೆರೆಬಡಿಯುತ್ತಾ ಮುಂಬರಿದು ಅರಮನೆಯ ಹೊರಬಾಹೆಯಲ್ಲಿದ್ದಾನೆ. ಲೇಸಾಯಿತು, ಈ ಕಾರ್ತವೀರ್ಯಾರ್ಜುನನ ಬದುಕು ಸಾರ್ಥಕವಾಯಿತು. ಅಂದು ಗುರುಗಳ ಮಾತು, ಅಂತೆಯೇ ಬ್ರಾಹ್ಮಣರನ್ನು ಪೀಡಿಸಿದಂದು ನಿನ್ನ ಮೃತ್ಯುವಿಗೆ ನಾಂದಿ ಎಂಬುವ ಹಾಗೆ ಈಗಲೂ ಹಾಗೆ ನಾನು ತಂದ ಜೇನುವಿನ ಪ್ರಕರಣವನ್ನು ಪ್ರಶ್ನಿಸುವುದಕ್ಕಾಗಿ ಬರುತ್ತಿದ್ದಾನೆಯೇ? ಪುರಜನರೆಲ್ಲ ಹೌದೆಂದು ಹೇಳುತ್ತಿದ್ದಾರೆ. ಆದರೆ ಇದರ ಆಂತರ್ಯ ಬೇರೆಯೇ ಉಂಟು. ಬ್ರಾಹ್ಮಣ ಮಾಣಿ ಬಂದುದಲ್ಲ, ನನ್ನ ಹೃದಯದ ಅರಸನೇ ಬಂದಿದ್ದಾನೆ. ನಿತ್ಯ ಕಡಲ ಸುತೆಯಲ್ಲಿ ಕಾಲೊತ್ತಿಸಿಕೊಳ್ಳುವ ಸಿರಿಪಾದವೇ ಬಂದಿದೆ. ಬಂದನೆ ಸಿರಿಯರಸ, ಬರಲಿ. ಹೃದಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಶ್ರೀಮನ್ನಾರಾಯಣನ ಪೂಜೆ ಮಾಡುತ್ತಿದ್ದವ ಸುದರ್ಶನ ನಾನು. ಏರಿದ ಗಿರಿಗರ್ವದಿಂದ ಧರೆಯಲ್ಲಿ ಜನ್ಮಿಸುವ ಶಾಪವನ್ನು ಹೊಂದಿದೆ. ವಿಶಾಪಕ್ಕಾಗಿ ಬಂದಿದ್ದಾನೆ ಭಗವಂತ. ಹಿಂದೆ ಹೇಳಿದ ಮಾತಿನಂತೆ ನಿನ್ನ ಅಹಂಕಾರ ಮಿತಿಮೀರಿದಾಗ ಸಂಹಾರಕ್ಕಾಗಿ ಬರುತ್ತೇನೆಂದು. ಆದಷ್ಟು ಬೇಗ ಮತ್ತೊಮ್ಮೆ ವೈಕುಂಠಕ್ಕೆ ಸೇರಿ ಹರಿಕರವನ್ನು ಸೇರುವ ಆಸೆ. ಅದಕ್ಕಾಗಿಯೇ ಈ ದಣದ ಪ್ರಕರಣ. ಬಂದನೆ ಸಿರಿಯರಸ, ಬರಲಿ. ಬಂದರೇನಂತೆ? ಬಂದನೆ ಸಿರಿಯರಸ, ಬರಲಿ. ಬಂದರೇನಂತೆ? ನಾವೆದರೆ ಈ 6 ಅಡಿ ದೇಹವನ್ನು 3 ಅಡಿ ಅಳೆದವನ ಪಾದಕ್ಕೆ ಅರ್ಪಿಸುತ್ತೇನೆ. ನಾನು ಮಾತ್ರವಲ್ಲ, ನನ್ನನ್ನೇ ನಂಬಿರುವ ನನ್ನ ಆತ್ಮೀಯರೆಲ್ಲರೂ ಇದ್ದಾರೆ. ಅವರನ್ನು, ಪುರಜನರನ್ನು ಎಲ್ಲರನ್ನೂ ಸೇರಿಸಿಕೊಂಡು ಹರಿಯ ಮಂಡೆಯನ್ನು ಹರಿಯ ಮುಂದೆ ಮುಂಡಾಡುತ್ತೇನೆ. ದೇಹದ ಕೊನೆಯ ಉಸಿರಿರುವವರೆಗೂ ಹೋರಾಟ ಸಿರಿಯರಸನಲ್ಲಿ. ಹಾಗಾಗಿ ಈ ವಿಚಾರವನ್ನು ನಮ್ಮವರಿಗೆ ತಿಳಿಸಬೇಕಲ್ಲ. ಹಾಗಾಗಿ ಎಲ್ಲಿದ್ದಾರೆ ಚಕ್ರಜಿತು ಕಾಲಾಜ್ಞರು ಬರಲಿಸಬೇಕು. ಚಕ್ರವರ್ತಿಗಳು ತಾವಾಗಿದ್ದಿ ತಮ್ಮ ಬಗ್ಗೆ ಗೌರವವನ್ನು ಹೊಂದಿದ್ದಾರೆ. ಜಗವನ್ನೇ ನಡುಗಿಸಿದ ಅದನ್ನು ಶಾಸ್ತ್ರಿ ತಾವಾಗಿದ್ದಿ. ಅಂತದರಲ್ಲಿ ಇದೇನಾಯ್ತು? ಏನು ಕೊರತೆ ಬಂತು? ಪ್ರಭು ಆಕಾಶ ಗಂಗೆಯನ್ನು ಬೆರಗಿಸಬೇಕು, ಸಪ್ತ ಸಾಗರನ್ನು ಬಂಧಿಸಬೇಕು.
ಅಭಿಷ್ಟೆಯನ್ನು ಪೂರೈಸುವ ಮೊದಲಾಗಿ ವಂದಿಸಿಕೊಳ್ಳುತ್ತೇನೆ. ಕಾಲಜ್ಞಾನಿಗಳ ಸಭಾಸ್ಥಾನಕ್ಕೆ ಬರಲೆಂಬ ಸೂಚನೆಯಂತೆ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ. ಪ್ರಭುವೇ, ತಮ್ಮನ್ನು ಸರಿಯಾಗಿ ಗಮನಿಸಿದಾಗ ಬಹಳ ರೋಷಭರಿತರಾಗಿರುವಂತೆ ಕಾಣುತ್ತೀರಿ. ಈ ರೀತಿಯ ಕಥೆಗೆ ಕಾರಣವೇನು? ವೀರಗ್ರಾಣಿಗಳಾದ ನಮ್ಮಲ್ಲಿ ಅರಹಿದರೆ ಕ್ಷಣ ಮಾತ್ರದಲ್ಲಿ ಆ ಕಾರ್ಯವನ್ನು ಮುಗಿಸುವ ಶಕ್ತಿ ನಮಗಿದೆ. ಆದ್ದರಿಂದ ಲವಲೇಶವು ಶಂಕಿಸದೆ ಕಾರ್ಯಭಾರವನ್ನು ವಿವರಿಸಿದೆಯಾ? ಕಾಲಜ್ಞಾನಿಗಳೇ ಕೇಳಿ. ವನಬೇಟೆಗೆ ಹೋದಾಗ ನಡೆದಂತಹ ವಿಚಾರ. ಜಮದಗ್ನಿ ಆಶ್ರಮದ ದೇಣುವನ್ನು ತಂದದ್ದು ತಾವೆಲ್ಲರೂ ತಿಳಿದಿದ್ದೀರಿ. ಅನಂತರದ ಬೆಳವಣಿಗೆಯನ್ನು ಪ್ರಶ್ನಿಸುವುದಕ್ಕಾಗಿ ಆಶ್ರಮದ ಕುಮಾರ ಬಂದಿದ್ದಾನಂತೆ. ಯುದ್ಧಕ್ಕೆ ಆಹ್ವಾನವನ್ನು ನೀಡಿದ್ದಾನಂತೆ. ಪಕ್ಕನೆ ಬಂದ ಬ್ರಾಹ್ಮಣ ಮಾನಿಗೆ ಅಷ್ಟೊಂದು ಗರ್ವವಿರುವುದಾದರೆ ವೀರರಾದ ನಮಗೆಷ್ಟು ಗರ್ವವಿರಬೇಡ. ಹಾಗಾಗಿ ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯವೇನು ಪ್ರಭು? ಈ ಸಣ್ಣ ವಿಚಾರಕ್ಕೆ ಕಿಂಚಿತ್ ಯೋಜನೆ ಮಾಡದಿರಿ. ಆ ಬ್ರಾಹ್ಮಣ ಕುಮಾರನ ಎನ್ನುವವಾಗಿ ತಮಗೆ ಬಲು ಸಂಖ್ಯೆಯೂ ಬೇಡ, ತೆರವೆಂದೇನು ಅಮೋಘ ರತ್ನಗಳೇನೇ ಇರಲಿ, ಅದು ಊರ ಸಾಮ್ರಾಟನಿಗೆ ಸೇರಬೇಕಾದ್ದು. ಅಂತಿರುವಾಗ ನಾವು ಆ ಶಾಬಲೆಯನ್ನು ತಂದುದರಲ್ಲಿ ತಪ್ಪೇನು? ಅವನನ್ನು ಸೆರೆ ತಮ್ಮನಿಗೆಲ್ಲ ತಂದು ತಮ್ಮ ಆಜ್ಞೆಯನ್ನು ಪೂರೈಸುತ್ತೇನೆ. ಅರಸಿ ಕಳುಹಿಸಿಕೊಡಿ. ಮುನಿಕುಮಾರನವರ ಕೈಯಲ್ಲಿ ಕೈದುದಾರನೆ ಮಾಡಿ ಆರ್ಯವರ್ತನ ಏಕಮೇವ ವೀರನಾಗಿ ಮೆರೆಯುವ ತಮಗೆ ಪಂಥಾಹ್ವಾನ ಕೊಡುವುದೆಂದರೆ ಏನು? ಸಾಮ್ರಾಜ್ಯದ ಎದುರು ನಿಂತ ತಾನು ಬಾಲಬಲ್ಲೆನೆಂಬ ಹುಂಬಧೈರ್ಯವನ್ನು ಅವನು ಹೊಂದಿರಬೇಕು. ಆತನ ಗರ್ವವನ್ನು ಮುರಿದು ತಮ್ಮ ಕಾಲಪುಟಕ್ಕೆ ಎಸೆಯುತ್ತೇನೆ. ಅರೇ ನಿಮಿಷ ವಿಳಂಬಿಸದೆ ರಣವೀಳ್ಯವನ್ನು ನೀಡಿ ಮಾರಿಗೆ ಹಬ್ಬವನ್ನು ನೀಡಿ ಬರುತ್ತೇನೆ. ಹರಸಿದೆಯಾ?
ವೀರಗ್ರಹಣಿಗಳೇ ಹೋಗಿ ಬನ್ನಿ. ಆ ಬ್ರಾಹ್ಮಣ ಮಾಣಿಗೆ ಬುದ್ಧಿ ಕಲಿಸಿ ಬನ್ನಿ. ತೆರಳಿ. ಏನು ಕೈಯಲ್ಲಿ ಪರಶುವನ್ನು ತಿರುಗಿಸುತ್ತಾ ಅರಿಗಲ ಶಿರವನ್ನು ಒರೆಸುವ ಬಂಡ ಧೈರ್ಯದಿಂದ ಬಂದೆಯ? ಏನು ಕಾಲ ಕೆಟ್ಟು ಹೋಯಿತು. ಧರ್ಮದ ಪುಸ್ತಕವನ್ನು ಹಿಡಿದು ತಿರುಗುವ ಬ್ರಾಹ್ಮಣರೆಲ್ಲ ಕೈಗೆ ಹಿಡಿದು ರಣಕ್ಕಿಳಿದರೆ ಅಗ್ನಿಮಲಿ ಆದಿತು. ಸುಮ್ಮನೆ ನಮ್ಮಂತ ವೀರರ ಕೈಯಲ್ಲಿ ಮರಣಪ್ಪುವ ಆಸೆ ಬೇಡ. ನೀನು ಇನ್ನು ಕೆಲವು ಕಾಲ ಬಾಳಿ ಬದುಕಬೇಕಾದವನು. ಆದ್ದರಿಂದ ವೃದ್ಧ ನೃಪರ ಕೂಡ ರಣಬೇಡ. ನನ್ನ ಕಾಲಿಗೆ ಬೀಳು, ಬಿಡುತ್ತೇನೆ. ಇಲ್ಲವಾದರೆ ನಿನ್ನ ಕಾಲಿಗೆ ಬುದ್ಧಿ ಹೇಳು. ಏನಲ್ಲ ಸಾಕು ನಿಲ್ಲಿಸು ನಿನ್ನ ಉಪಯೋಗಕ್ಕೆ ಭಾರದ ಮಾತುಗಳನ್ನು. ಬ್ರಾಹ್ಮಣರಾದ ನಾವು ಅಧ್ಯಾಪನಗಳಲ್ಲೇ ಕಾಲ ಕಳೆಯುವವರು ಮತ್ತು ಕಾಲ ಕಳೆಯಬೇಕಾದವರು. ಆದರೆ ನಾನಿಂದು ಸರಿಯಾಗಿ ವಿಮರ್ಶಿಸಿ ರಣಕ್ಕೆ ಬಂದಿದ್ದೇನೆ. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಬೇಕಾದ ಅರಸನೇ ಕೊಲ್ಲಲು ಮುಂದಾದರೆ ಪ್ರಜೆಯು ಆಯುಧಪಾಣಿಯಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದೇ ಹೋರಾಟಕ್ಕೆ ಸಿದ್ಧನಾಗಿದ್ದೇನೆ. ಆದರೆ ಯುದ್ಧವೇ ನನ್ನ ಉದ್ದೇಶವಲ್ಲ. ನೀವು ಅರಿತು ಹೇನುವನ್ನು ಹಿಂದೆ ಕೊಟ್ಟರೆ ನಾನು ಹೋರಾಡಲಾರೆ. ಹೇಗೆ? ಹೇನುವೋ ರಣವೋ ತಿಳಿಸು, ನೋಡೋಣ. ಒಂದರಗಲಿಗೆ ಸೈರಿಸು. ನಮ್ಮ ಸೇನಾ ಬಲವನ್ನೆಲ್ಲ ಸವರುತ್ತಾ ತಾನೇ ತಾನಾಗಿ ಗೆದ್ದೆನೆಂಬಂತೆ ಮುಂದರಿಯಬೇಡ. ನಮಗದಿಗಿದು ಸೋಲದು ಸನಿಕ ಮಾತ್ರ. ಕುಮಾರನಾದ ನಿನ್ನ ಯುದ್ಧದ ಕ್ರಮ ಅವನಿಗೆ ತಿಳಿಯದೇ ಹೋದದ್ದು ಸೋಲಿಗೆ ಕಾರಣ. ಆದರೆ ನಾನು ಚಕ್ರಜೀತು, ನಾಡರಸನಿಗೆ ಮಂತ್ರಿ, ಶ್ರೇಷ್ಠನಾಗಿ ಮೆರೆಯುತ್ತಿದ್ದೇನೆ. ಈ ರಾಷ್ಟ್ರವನ್ನೇ ಮುನ್ನಡೆಸುತ್ತಿದ್ದೇನೆ. ಅಂಥದರಲ್ಲಿ ನೀನೊಬ್ಬ ನಮ್ಮನ್ನು ಗೆಲ್ಲುವ
ಹಠದಿಂದ ಮುಂದೆ ಬಂದೆ. ಕೇವಲ ಗೆಡ್ಡೆಗೆಣಸುಗಳನ್ನು ತಿಂದು ಬೆಳೆದರು ನಿನ್ನಲ್ಲೂ ಕ್ಷತ್ರಿಯ ಕೆಚ್ಚಿದೆಯಲ್ಲ, ಅದಕ್ಕಾಗಿಯೇ ಈ ಪ್ರಶಂಸೆಯ ಮಾತು. ಆದರೆ ಅದೇ ನಿನ್ನ ಗೆಲುವೆಂದು ತಿಳಿಯಬೇಡ. ನಿನಗೆ ನೆನಪಿರಲಿ, ನೀನು ಎದುರಿಸುತ್ತಿರುವುದು ಲೋಕೋತ್ತರ ವೀರನನ್ನು, ಅಖಂಡ ಆರ್ಯವರ್ತಕಕ್ಕೆ ಚಕ್ರವರ್ತಿ ಎನಿಸಿಕೊಂಡಿರುವ ಕಾರ್ತವೀರ್ಯನನ್ನು, 14 ಲೋಕಗಳಲ್ಲೂ ಖ್ಯಾತಿವೆತ್ತವನಾದ ನನ್ನನ್ನು ಗೆಲ್ಲುವೆ ಎಂಬ ಭ್ರಮೆ ಬೇಡ. ಧೇನುವನ್ನು ತಂದ ಪ್ರಕರಣ ಅದು ಅಪರಾಧವಲ್ಲ. ವಿಶೇಷವಾದ ಆ ಧೇನು ಈ ನಾಡಿನ ಮಂದಿಯ ಸೇವಾ ಕೈಕರ್ಯಕ್ಕೆ ಅದರ ಅವಶ್ಯಕತೆ ಇದೆ. ಅದಕ್ಕಾಗಿಯೇ ನಾಡಿಗೆ ತಂದೆ. ಅದರ ವಿಚಾರ ಬಿಟ್ಟು ಹಿಂದೆ ಸಾರು ಓಡ. ಅತಿಥಿ ದೇವೋ ಭವ ಎಂಬಂತೆ ಕರೆದು ಸತ್ಕಾರ ಮಾಡಿದರೆ ಅವನಿಗೆ ವಿಶ್ವ
ಏನಾಗುದ ಕುಮಾರ? ನಿಲ್ಲು ನಿಲ್ಲಲ್ಲಿ. ಈವರೆಗೂ ನಿನ್ನಲ್ಲಿ ನನಗಿದ್ದ ಒಂದೇ ಒಂದು ಮಮಕಾರವೆಂದರೆ ನೀನಿನ್ನು ಎಲೆಯ ಬಾಲಕ, ಬದುಕೆಂಬ ಬಾಳ ಬಟ್ಟೆಯಲ್ಲಿ ಬಹಳ ಕಾಲ ಬದುಕಬೇಕಾದವ. ಅದಲ್ಲದೆ ಶಿಶು ಹತ್ಯೆ ನಮ್ಮಂತಹ ಭೂಪತಿಗಳಿಗೆ ಅದು ಹೇಳಿಸಿದ್ದಲ್ಲ. ಆ ಕಾರಣಗಳಿಂದ ನೀನು ಈವರೆಗೂ ಬಾಳಿದೆ, ಬದುಕಿದೆ. ಇಲ್ಲದಿದ್ದರೆ ಅಂತಕನಲ್ಲಿಗೆ ಈಗಲೇ ಯಾತ್ರೆ ಪ್ರಾರಂಭಿಸಬೇಕಾಗಿರುತ್ತಿತ್ತು. ಗೋಸಾಗಾಟದ ಬಗ್ಗೆ ವೃಥಾ ವ್ಯಾಜ್ಯ ಬೇಡ. ವೇಣುವನ್ನು ಮರಳಿ ತೆರಳಾರೆ, ತೆರಳಯ್ಯ ಹಿಂದೆ. ನನ್ನ ಕೈಯ ಬರಸಿ ನಿನ್ನ ಶಿರವನ್ನು ಕತ್ತರಿಸಿತು. ಧೇನುವನ್ನು ಕರೆ ಓಹೋ, ಏನಂತೆ? ಈತನ ಹೃದಯದಲ್ಲಿ ಅಮೃತ ಕಲಶವಿದೆಯೇ? ಅದಕ್ಕಾಗಿ ಈತನ ಕರಗಳು ಕತ್ತರಿಸಿದಂತೆ ಚಿಗುರುತ್ತಿವೆ. ಹಾಗಾದರೆ ತಡವ್ಯಾಕೆ? ಈತನ ಹೃದಯವನ್ನು ಕಲಶವನ್ನು ಬಗೆದು ಇದನ್ನು ಸಂಹರಿಸುತ್ತೇನೆ. ವೈಷ್ಣವಸರವನ್ನು ಪ್ರಯೋಗಿಸುತ್ತೇನೆ. ಕಾರ್ತವೀರ್ಯನ ವಧೆಯಾಯಿತು. ಮುಂದೇನಾಗುವುದ ನೋಡೋಣ. Thank you.
ಸಹೋದರರೇ, ಕೇಳಿದಿರಾ, ನೋಡಿದಿರಾ ಎಂತಹ ದಾರುಣ ವಾರ್ತೆ, ಭೀಕರ ಹತ್ಯೆ, ಭಯಾನಕ ಕೊಲೆ. ಲೋಕಾತ್ತರ ವೀರರಾದ ತಮ್ಮ ತೀರ್ಥರೂಪರನ್ನು ಕೇವಲ ಓರ್ವ ಬುಧಕುಮಾರ ಕೊಂದನಂತೆ. ಆ ಕಾರಣವಾಗಿ ಕಾಲು ಕೆದರಿ ಯುದ್ಧಕ್ಕೆ ಬಂದು ನಮ್ಮ ತಂದೆಯವರನ್ನು ಕೊಂದು ನಮಗೆ ಪಿತೃಯೋಗವನ್ನು ಉಂಟು ಮಾಡಿದನ ಆ ಕೋರ. ಈಗೇನು ಮಾಡೋಣ ಸಹೋದರರೇ? Moving!
ಈಗ ಪಂಚಲಿಂಗೇಶ್ವರ ಕಲಾವೃಂದದ ಮಕ್ಕಳಿಗೆ ಪಂಚಶ್ರೀ ಗೆಳೆಯರ ಬಳಗದಿಂದ ಎಲ್ಲರಿಗೂ ಪ್ರೋತ್ಸಾಹ ಒಂದು ಬಹುಮಾನವನ್ನು ಕೊಡಲಿಕ್ಕಿದೆ. ಎಲ್ಲ ಮಕ್ಕಳು ಸ್ಟೇಜಿಗೆ ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಮಕ್ಕಳು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಗ ಆಗಿನ ಯಕ್ಷಗಾನದ ಎಲ್ಲ ಮಕ್ಕಳಿದ್ದು ದಯವಿಟ್ಟು ಸ್ಟೇಜ್ಗೆ ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಹರ
ಎಲ್ಲ ಮುನಿಕುಮಾರನೇ, ಏನಿಲ್ಲ, ಕಾಡಿಗೆ ಹೋಗಿ ಸಂಬಿದೆ ತರುವುದು ಬಿಟ್ಟು ಹಾಗೆ ಬಂದಿದ್ದೀಯಲ್ಲ. ನಿನ್ನ ಅಧಿಕ ಪ್ರಸಂಗಕ್ಕೆ ಮದ್ದೇರಿಯುತ್ತೇನೆ. ಕೊಡುವುದಕ್ಕೆ ಸಿದ್ಧನಾಗು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ಮಂಗಲನಾಥಾಯ ಶ್ರೀನಿವಾಸಾಯ ಮಂಗಲೋ 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 ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಯೇ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಮಂಗಲಂ ಮಹಾಗಣಪತಿಗೆ ಮಂಗಲಂ ಶ್ರೀ ಸುಬ್ರಹ್ಮಣ್ಯನಿಗೆ ಮಂಗಲಂ ಪಂಚಲಿಂಗೇಶ್ವರನಿಗೆ ಮಂಗಲಂ 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 ಜಯ ಮಂಗಲಂ ಶಿವ ಮಂಗಲಂ ಜಯ ಮಂಗಲಂ